ಹೇಳಿದಾರ ಅಂತ ಅನಿಸ್ತದೆ. ದಯವಿಟ್ಟು ಯಾರು ಹಾಗೆ ತಿಳ್ಕೊಳ್ಬೇಡಿ. ಯಾಕೆ ಕೇಳಿದರೆ, ನನಗೆ ಇಲ್ಲಿ ಕುಳಿತಂಥವರಲ್ಲಿ ಯಾರ ಪರಿಚಯವೂ ನನಗಿಲ್ಲ. ನಿಮ್ಮ ವೈಯಕ್ತಿಕವಾದಂತಹ ಜೀವನವೂ ನನಗೆ ಗೊತ್ತಿಲ್ಲ. ಆದ್ದರಿಂದ ನಾನು ಹೇಳುವಂತಹ ವಿಷಯಗಳು ಅಕಸ್ಮಾತ್ತಾಗಿ ನಿನಗೆ ಏನಾದರೂ ಅಪ್ಲೈ ಆದರೆ ಅದನ್ನ ತಮ್ಮನ್ನು ಮನಸ್ಸಲ್ಲಿಟ್ಟುಕೊಂಡು ಹೇಳಿದ್ರು ಅಂತ ಭಾವಿಸಬೇಡಿ. ಯಾಕೆಂದ್ರೆ ಶಾಸ್ತ್ರ ಎನ್ನುವಂತಹದ್ದು ಅದು ಕಠೋರವಾದಂತಹ ಸತ್ಯವಾದ ವಿಷಯವನ್ನು ಹೇಳುತ್ತೆ. ಹಾಗೆ ಸತ್ಯವಾದ ವಿಷಯವನ್ನ ಕೇಳುವಾಗ ನಮಗೆ ನಮ್ಮ ತಪ್ಪುಗಳು ಒಳಗಡೆಯಿಂದ ಕೆಲಸ ಮಾಡಿ ಓಹೋ ನನ್ನನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ರಣೋ ಎನ್ನುವಂತಹ ಭಾವನೆ ಬಂದುಬಿಡುತ್ತೆ. ದಯವಿಟ್ಟು ಯಾರು ಹಾಗೆ ತಪ್ಪು ತಿಳ್ಕೊಳ್ಬೇಡಿ. ಯಾಕೆಂದ್ರೆ ವಿಷಯ ಆಗಿರುತ್ತೆ. ಕೆಲವು ಜನರಿಗೆ ಏನ್ ಅನ್ಸುತ್ತೆ ಅಂದ್ರೆ, ವಯಸ್ಸಾದಂತಹ ತಂದೆ ತಾಯಿಗಳನ್ನ ನೋಡಿಕೊಳ್ಳುವುದು ಸಂಸ್ಕಾರವಂತ ಮಕ್ಕಳಿಗೆ ಎಲ್ಲೆಲ್ಲೂ ಖುಷಿ. ಸತ್ಯ ಕೂಡ. ಯಾಕೆಂದ್ರೆ ಪ್ರತಿಯೊಬ್ಬ ಮಕ್ಕಳಿಗೂ ಸಹ ಭಗವಂತ ಈ ಎರಡು ಅದ್ಭುತವಾದ ಅವಕಾಶಗಳನ್ನು ಕೊಡ್ತಾನೆ. ಒಂದು ತಂದೆ ಹಾಗೂ ಇನ್ನೊಬ್ಬಳು ತಾಯಿ. ಇವರಿಬ್ಬರ ಐವೃದ್ಧ ದೈಹಿಕ ಕ್ರಿಯೆಯನ್ನ ಮಾಡುವುದು ಅದು ಸತ್ತವರಿಗೆ ಅಂದ್ರೆ ಗತಿಸಿದವರಿಗೆ ಸದ್ಗತಿ ಪ್ರಾಪ್ತಿ, ಇಲ್ಲಿ ಉಳಿದವರಿಗೆ ಉತ್ತರೋತ್ತರ ಅಭಿವೃದ್ಧಿ. ಹಾಗಾಗಿ ಶಾಸ್ತ್ರ ಹೇಳುತ್ತೆ ಈ ಕ್ರಿಯೆ ಇದು ಒಂದು ದೆಹಲಿ ದೀಪದ ನ್ಯಾಯ. ಹಾಗಂದ್ರೆ ಏನು? ದೆಹಲಿ ಅಂದ್ರೆ ನಮ್ಮ ದೇಶದ ರಾಜಧಾನಿ ಅಂತ ದೆಹಲಿ ಅಲ್ಲ. ದೆಹಲಿ ಅಂದ್ರೆ ಸ್ವಸ್ತಿ ಇರುವಂತ ಬಾಗಿಲ ಪಟ್ಟಿ. ಅಲ್ಲಿ ದೀಪವನ್ನ ಇಟ್ಟರೆ ಆ ದೀಪ ಒಳಗೂ ಪ್ರಕಾಶವನ್ನು ಬೀರುತ್ತೆ, ಹೊರಗೂ ಪ್ರಕಾಶವನ್ನು ಬೀರುತ್ತೆ. ಹಾಗಾಗಿ ರಚಿಸಿದಂತಹ ನಮ್ಮ ಹಿರಿಯರಿಗೆ ಔರ್ಧ್ವ ದೈಹಿಕ ಕ್ರಿಯೆಯನ್ನ ಮಾಡುವಂತಹದ್ದು ಹೀಗೆ ದೆಹಲಿ ದೀಪ ನ್ಯಾಯದಂತೆ ಅವರಿಗೂ ಮತ್ತೆ ಬದುಕಿರುವವರಿಗೂ ಸಹ ಉತ್ತರೋತ್ತರ ಅಭಿವೃದ್ಧಿಯನ್ನ ಕರುಣಿಸುವಂತಹ ಒಂದು ಸದವಕಾಶ. ಇದು ಒಂದು ಮಾತು. ಎರಡನೆಯದು, ಗರುಡ ಪುರಾಣ ಸಾರೋದ್ಧಾರವನ್ನು ಮಾತು ಹೇಳುತ್ತದೆ. ಆ ಮಾತನ್ನು ಕೇಳಿದರೆ ನಮಗೆ ಮೈ ರೋಮಾಂಚನವಾಗ್ತದೆ. ದೇಹ ಬಿಟ್ಟಂತಹ ತಂದೆಯ ಅಥವಾ ತಾಯಿಯ ಶವವನ್ನ ಯಾವ ಮಗ ತನ್ನ ಹೆಗಲ ಮೇಲೆ ಇಟ್ಟುಕೊಂಡು ಸ್ಮಶಾನದತ್ತ ಹೆಜ್ಜೆಯನ್ನು ಹಾಕ್ತಾನೋ ಆ ಮಗ ಇಡುವಂತಹ ಒಂದೊಂದು ಹೆಜ್ಜೆಗೂ ಸಹ ಅಶ್ವಮೇಧಯಾಗದ ಪುಣ್ಯ. ಹಂಗಲ್ಲ ಮಾತಿತ್ತು. ಒಂದೊಂದು ಹೆಜ್ಜೆಗೆ ಅಂದ್ರೆ ನೀವು ಎಷ್ಟು ದೂರ ಅವರನ್ನ ತೆಗೆದುಕೊಂಡು ಹೋಗಿ ಸಂಸ್ಕಾರ ಮಾಡ್ತಿರೋ ಅಷ್ಟು ಹೆಜ್ಜೆ ಹಾಕಿದಷ್ಟು ನಿಮಗೆ ಅಶ್ವಮೇಧ ಯಾಗದ ಫಲ. ಈ ಮಾತನ್ನ ಯಾಕೆ ಹೇಳ್ತೇನೆ ಅಂದ್ರೆ, ಪಟ್ಟಣದಲ್ಲಿ ಏನಾಗಿದೆ ಕೇಳಿದ್ರೆ ಇವತ್ತು ಇಂತಹ ವ್ಯವಸ್ಥೆ ಪೂರ್ತಿಯಾಗಿ ನಶಿಸಿ ಹೋಗಿದೆ. ಫೋನ್ ಮಾಡ್ತಾರೆ, ಬರ್ತಾರೆ, ಬಾಡಿಗೆ ಜನರು ಬರ್ತಾರೆ, ಅವರು ಆ ದೇಹವನ್ನ ಎತ್ತಾಕೊಂಡು ಹೋಗ್ತಾರೆ. ನಾವು ಇನ್ನೊಂದು ವಾಹನದಲ್ಲಿ ಹೋಗ್ತೇವೆ. ಇದಕ್ಕೂ ಏನಾದ್ರು ಪುಣ್ಯ ಉಂಟ ಅಂತ ಕೇಳಿದ್ರೆ ಪುಣ್ಯ ಅಂತ ಶಬ್ದ ಇಲ್ಲ, ಅದಕ್ಕೆ ಪಾಪವೇ. ಆದ್ರೆ ಒಂದು ನೆನಪಿಟ್ಕೊಳ್ಬೇಕು, ಕೆಲವು ಜನರಿಗೆ ಇದು ಗೊತ್ತಿಲ್ಲದೆ ಬಿಟ್ಟಿಸತ್ತೆ, ಮತ್ತೆ ಕೆಲವು ಜನರಿಗೆ ಗೊತ್ತಿದ್ದೂ ಸಹ ಅವರು ಇದನ್ನ ಆಗ್ಲಿಕ್ಕೆ ಬಿಟ್ಟಿದ್ದಾರೆ. ಅದು ಮಹಾ ಅಪರಾಧ. ಅದಕ್ಕೋಸ್ಕರ ತಂದೆ ತಾಯಿಯನ್ನ ನಾವು ಸ್ಮಶಾನಕ್ಕೆ ನಮ್ಮ ಕೈಯಾರೆ ಎತ್ತಿಕೊಂಡು ಹೋಗುವುದು ಪರಮ ಪವಿತ್ರವಾದಂತಹ ಕೆಲಸ. ಅಂತಹ ಕೆಲಸವನ್ನು ಮಾಡುವ ಬುದ್ಧಿಯನ್ನ ಯಾರಿಗೆ ಭಗವಂತ ಕೊಡ್ತಾನೋ ಅವರು ನಿಜವಾದ ಅರ್ಥದಲ್ಲಿ ಸಂಸ್ಕಾರವಂತ ಮಕ್ಕಳು. ಇದಿಷ್ಟು ನಾನು ಪುರಾಣದ ಹಿನ್ನೆಲೆಯಲ್ಲಿ ಹೇಳಿದ್ದೇನೆ, ಮತ್ತೆ ಇನ್ನುಳಿದದ್ದನ್ನು ಸಹ ಪುರಾಣದ ಹಿನ್ನೆಲೆಯಲ್ಲಿ ಹೇಳ್ತೇನೆ. ಇಂತಹ ವಿಷಯಗಳಲ್ಲಿ ನಮಗೆ ನಮ್ಮ ಪರಂಪರೆಯ ಮೂಲ ವ್ಯಕ್ತಿಗಳು ಹೇಗೆ ಆಚರಿಸಿದ್ದಾರೆ ಎನ್ನುವಂತಹ ಕಣ್ಣ ಮುಂದೆ ಬರಬೇಕು. ಆಗ ನಮಗೆ ಏನಾಗುತ್ತೆ ಕೇಳಿದ್ರೆ, ನಾವು ತಂದೆ ತಾಯಿಯನ್ನ ಕಳ್ಕೊಂಡಾಗ ನಮಗೆ ಈ ಒಂದು ಅವಕಾಶವನ್ನ ಮಾಡುವಾಗ ನೆನಪಿಗೆ ಬಂದ್ರೆ ಅದು ಸಾರ್ಥಕ. ಯಾರಿಗೆ ಮಕ್ಕಳು ಬಾಲ್ಯದಲ್ಲಿರುವಾಗಲೇ ತಂದೆ ತಾಯಿ ಗತಿಸಿ ಹೋಗ್ತಾರೋ ಅವರು ಇಲ್ಲಿ ವಿಷಯ ಅಲ್ಲ. ಆದರೆ ಪ್ರಾಯಪ್ರಬುದ್ಧರಾಗಿದ್ದು ಎಲ್ಲ ಅವರ ಸಂಸ್ಕಾರವನ್ನು
ಇದ್ದಾಗ, ಅದಕ್ಕಿಂತ ಹೆಚ್ಚು ಅವರು ಬದುಕಿರುವಾಗ ಅವರು ನೋಯದಂತೆ ನೋಡಿಕೊಳ್ಳುವುದುಂಟಲ್ಲ, ಅತ್ಯಂತ ಮುಖ್ಯವಾದಂತಹ ಅಂತಹ ಸಂದರ್ಭದಲ್ಲಿ ಅವರ ಕೈಯಾರೆ ನಿನಗೆ ಒಳ್ಳೇದಾಗಿ ಕಂದ ಅಂತ ಹೇಳಿದ್ರೆ ಖಂಡಿತವಾಗಿ ಅಷ್ಟು ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಹಾಗೆ ನೋಡ್ಕೊಂಡು ನಮ್ಮ ಪರಂಪರೆಯ ಮೂಲ ಪುರುಷರು ಆಚಾರ್ಯ ಶಂಕರರು ಅವರ ಜೀವನದ ಕಥೆ ನನಗಿಂತ ಹೆಚ್ಚು ನಿಮಗೆ ಗೊತ್ತು. ಆದರೂ ನಾನು 2 ಘಟನೆಯನ್ನು ಹೇಳಬೇಕು. ಶಂಕರರಿಗೆ ಬಡತನ ಇರಲಿಲ್ಲ. ಅವರ ತಂದೆ ಕೇರಳದ ರಾಜನ ಗೌರವಕ್ಕೆ ಪಾತ್ರರಾಗಿದ್ದರು. 8ನೇ ವಯಸ್ಸಿನಲ್ಲಿಯೇ ಶಂಕರರ ಪ್ರತಿಭೆಗೆ ಕೇರಳದ ರಾಜಶೇಖರ ಎನ್ನುವನು ಮಾರಿ ಹೋಗಿದ್ದ. ಇವರಿಗೆ ಸಾಕಷ್ಟು ಸುವರ್ಣಗಳನ್ನು ಕೊಟ್ಟಿದ್ದ. ಆದರೆ ಶಂಕರರು ಜನ್ಮತಃ ವಿರಕ್ತರು, ಏಕೈಕ ಮಗ. ಅದಕ್ಕೋಸ್ಕರ ನಾನು ಸನ್ಯಾಸದ ದಾರಿಯಲ್ಲಿ ಹೋಗಬೇಕು, ಆದರೆ ತಾಯಿಯ ಸಂಸ್ಕಾರ ಹೇಗೆ ಮುಂದೆ ಎಂದ್ರೆ ಹಂಬಲಿಸಿ ಪಡೆದಂತಹ ಹಸುಳೆ ಸಾಕ್ಷಾತ್ ಶಿವನ ಅವತಾರಿ. ಕೊನೆಗೆ ನೋಡಿ ವ್ಯವಸ್ಥೆ ಮಾಡ್ತಾರೆ, ತನ್ನ ದಾಯಾದಿಗಳಿಗೆ ತಮ್ಮ ಜಮೀನು, ಮನೆ, ಮಠ ಎಲ್ಲವನ್ನು ಕೊಡ್ತಾರೆ. ಅವರು ಹೇಳ್ತಾರೆ, ನಾನು ವಿರಕ್ತನಿದ್ದೇನೆ, ಆ ವೈರಾಗ್ಯ ದಾರಿಯಲ್ಲಿ ಹೋಗುವಂತಹ ನನಗೆ ಅದರಿಂದ ಕರ್ತವ್ಯಗಳಿದೆ. ಹಾಗಾಗಿ ನನ್ನ ತಾಯಿಯ ಸಂಸ್ಕಾರ ಅದಕ್ಕಿಂತ ಹೆಚ್ಚಿಗೆ ಅವಳ ಅಕಸ್ಮಾತ್ತಾಗಿ ರೋಗದಿಂದ ರುಜಿನದಿಂದ ಹಾಸಿಗೆಯನ್ನು ಹಿಡಿದ್ರೆ ಆಕೆಯನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ನನಗೆ ಸುದ್ದಿ ಕಳಿಸಿ ಅನ್ನೋದಕ್ಕೋಸ್ಕರ ಇಡೀ ನನ್ನ ಸರ್ವಸ್ವವನ್ನ, ಈ ಭೌತಿಕ ಪ್ರಪಂಚದ ಸಂಪತ್ತು ಏನಿದೆಯೋ ಅದೆಲ್ಲವನ್ನು ನೀವು ಕೊಡ್ತಾ ಇದ್ದೇನೆ ಅಂತ ಹೇಳಿ. ಈ ಮಾತು ಏನ್ ಹೇಳುತ್ತೆ? ಏನಕ್ಕೆ ಪ್ರಕಾರೇಣ ತಾಯಿಯನ್ನ ತಂದೆಯನ್ನ ಚೆನ್ನಾಗಿ, ಆಮೇಲೆ ಅವರು ಅದನ್ನು ಮಾಡಲಿಲ್ಲ, ದಟ್ ಇಸ್ ಸಪರೇಟ್. ಆ ಮಾಡದೇ ಇರುವುದಕ್ಕೆ ಇವತ್ತಿಗೂ ಸಹ ಕುರುವಾಗಿ ಕುಳಿತು ಹೋಯಿತು ಬೇರೆ ತಪ್ಪುಗಳು. ಅದಾದ ಮೇಲೆ ತಾಯಿ ಹಾಸಿಗೆ ಹಿಡಿದಾಗ ತನ್ನ ತಾಯಿಯನ್ನ ಇವರು ಉಪೇಕ್ಷೆ ಮಾಡ್ತಾ ಇದ್ದಾರೆ ಎನ್ನುವಂತದ್ದು ಗೊತ್ತಾಯಿತು. ಆಮೇಲೆ ಅವರು ಹಿಂತಿರುಗಿ ಕಾಲಡಿಗೆ ಬಂದಾಗ ತಾಯಿಯ ಸ್ಥಿತಿಯನ್ನು ನೋಡಿ ಅವರಿಗೆ ತುಂಬಾ ಪಶ್ಚಾತ್ತಾಪ ಆಯಿತು. ನಮ್ಮನಿಗೆ ಇಂತಹ ಪರಿಸ್ಥಿತಿ ಬಂತ. ಅವರು ಪ್ರಾಮಾಣಿಕವಾಗಿ ಕರ್ತವ್ಯ ಮಾಡಿದ್ದಾರೆ, ಮನೆತನದಿಂದ ಬಂದಂತಹ ಇಡೀ ಆಸ್ತಿಯನ್ನು ಕೊಟ್ಟು ಹೋಗಿದ್ದಾರೆ ತಾಯಾದಿಗಳು. ಆದರೆ ಅವರ ಆಸ್ತಿಯನ್ನು ತಿಂದರು, ಆಕೆಯ ಯೋಗಕ್ಷೇಮವನ್ನು ನೋಡಿಕೊಳ್ಳಲಿಲ್ಲ. ಒಂದು ಮಾತು ಹೇಳ್ತಾರೆ, ಬದುಕಿರುವಾಗಂತೂ ನೋಡ್ಕೊಳ್ಳಿಲ್ಲ ಅದನ್ನ ಅಮ್ಮನನ್ನ, ಈಗಲಾದ್ರೂ ಬನ್ನಿ ಸಂಸ್ಕಾರ ಮಾಡೋದು. ಯಾಕೆ ನಾನು ಒಬ್ಬನಿದ್ದೇನೆ, ಒಬ್ಬ ಹೆಗರು ಕೊಡಲಾರೆ. ಅದನ್ನು ಸಹ ನಿರಾಕರಿಸಿ ಕ್ಷಣಕಾಲ ಆಚಾರ್ಯರು ವಿಚಲಿತರಾದ ಲೋಕದಲ್ಲಿ ಇಂತಹ ತಪ್ಪು ಮಾಡಿದ ಒಂದು ಶಿಕ್ಷೆ ಇರಬೇಕು ಅಂತ ಹೇಳಿ ಒಂದು ಮಾತನ್ನು ಹೇಳಿದರು. ನಮ್ಮ ಪರಂಪರೆಯಿಂದ ಬಂದ ಆಸ್ತಿಯನ್ನು ತಿಂದ ನೀವು ಆಕೆಯನ್ನ ನೋಡ್ಕೊಂಡಿಲ್ಲ, ಔಷಧೈವಿಕ ಕ್ರಿಯೆಗೆ ಬನ್ನಿ ಅಂತ ಹೇಳುವಾಗಲೂ ಸಹ ನೀವು ಮನಸ್ಸನ್ನು ಮಾಡಲಿಲ್ಲ. ಅದಕ್ಕೋಸ್ಕರ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಯಾರೇ ಗತಿಸಿದರೂ ಸಹ ಮನೆಯ ಅಂಗಳವೇ ಸ್ಮಶಾನವಾಗಲಿ ಅಂತ ಪರಶಿವನ ಅವತಾರಿಯಾದಂತಹ ಅವರ ಮಾತು ಇವತ್ತಿಗೂ ಸಹ ಅಕ್ಷರಶಃ ಸತ್ಯ. ಯಾಕೆಂದ್ರೆ ನೀವು ನನ್ನ ತಾಯಿಯನ್ನ ನೋಡ್ಕೊಳ್ಬೇಕೆಂದು ಆಸ್ತಿಯನ್ನು ತೆಗೆದುಕೊಂಡ ಆದ್ಮೇಲೆ ನೀವು ಅದಕ್ಕೆ ಹಕ್ಕುದಾರರಾಗಿದ್ದೀರಿ. ಇದಕ್ಕೋಸ್ಕರ ದಾಯಾದಿಗಳು ಅಂತ ಹೇಳೋದು. ದಾಯ ಅಂದ್ರೆ ಆನ್ಸಿಸ್ಟರ್ಸ್ ಪ್ರಾಪರ್ಟಿ, ಅದನ್ನ ಅತೀತಿ ದಾಯಾದ ತಿನ್ನುವವರು ಅದಕ್ಕೆ ಅರ್ಹರು. ಆದ್ರೆ ಈ ಜವಾಬ್ದಾರಿಗೆ ಅರ್ಹರಲ್ಲ ಅಂದ್ರೆ ಇದು ಯಾವ ನ್ಯಾಯ? ಕೊನೆಗೆ ಈಗ ಏನು ಮಾಡ್ಬೇಕು? ತಪಸ್ಸುಗಳಿದ್ರು, ತಮ್ಮ ಅಂಗೈಯನ್ನ ಉಜ್ಜಿದರು, ಸಾಕ್ಷಾತ್ ಪರಶಿವನ ಅವತಾರ ಮಾತ್ರದಿಂದ ಅಗ್ನಿ ಜ್ವಾಲೆಯಿಂದ ಆಕೆಯ ದೇಹವನ್ನು ಧರಿಸಿದರು. ಆದ್ರೆ ಇದು ಎಷ್ಟು ಜನರಿಗೆ ಸಾಧ್ಯ? ಆದ್ರೆ ಇದಕ್ಕೆ ನಮ್ಮ ಪಾಠ ಹೇಳುತ್ತೆ. ಏನು ಕೇಳಿದ್ರೆ, ತಾಯಿಯನ್ನ ನಾವು ಸರಿಯಾಗಿ ನೋಡ್ಕೊಳ್ಬೇಕು. ಆಚಾರ್ಯಕ್ಕೆ ಮರುಗಿದರು. ಅದಕ್ಕಿಂತ ಹೆಚ್ಚಿಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ನಮಗೆ.
ತಾಯಿ ಅಕಸ್ಮಾತ್ತಾಗಿ ನಾವು ಹೇಳಿದ್ದನ್ನು ಕೇಳದೇ ಇದ್ದಾಗ ಅಥವಾ ನಾವು ಯಾವುದೋ ಒಂದು ಕೆಲಸ ಮಾಡ್ಲಿಕ್ಕೆ ಮುಂದಾಗ್ತೇವೆ, ಅಂತಹ ಸಂದರ್ಭದಲ್ಲಿ ತಾಯಿ ಒಪ್ಪದೇ ಇರುವಾಗ ಏನು ಮಾಡಬೇಕು? ಅಷ್ಟೇ ಅಲ್ಲ, ಅಕಸ್ಮಾತ್ತಾಗಿ ತಾಯಿಯೇ ತಪ್ಪನ್ನು ಮಾಡಿದ್ರೆ ಚಾರಿತ್ರಿಕವಾಗಿ ಇದೆಲ್ಲದಕ್ಕೂ ಶಾಸ್ತ್ರ ಪರಿಹಾರ ಹೇಳುತ್ತೆ. ಏನು ಅದ್ಭುತವಾದ ವಿಚಾರ. ಮೊದಲನೇದಾಗಿ ತಾಯಿಯನ್ನು ಒಪ್ಪಿಸಲೇಬೇಕು. ಅವಳ ಒಪ್ಪಿಗೆ ಇಲ್ಲದೆ ನಾವು ನಿರ್ಧಾರ ಮಾಡಿದ ಕೆಲಸಕ್ಕೆ ಕೈ ಹಾಕಬಾರದು. ಸನ್ಯಾಸಿ ಆಗಬೇಕು ತಾನು ಅಂತ ಹೇಳಿದಾಗ ಆರ್ಯಾಮೆ ಆಗೋದಿಲ್ಲ ಅಂತ ಹೇಳಿ ಅದು ಶಾಸ್ತ್ರ ಹೇಳುತ್ತೆ, ಆಕೆ ಅನುಮತಿ ಬೇಕು. ಅದಕ್ಕೋಸ್ಕರ ಆಚಾರ್ಯರು ಆ ಮೊಸಳೆ ತನ್ನ ಕಾಲನ್ನು ಹಿಡಿದಂತಹ ಒಂದು ಸನ್ನಿವೇಶ ಮುಂದಿತ್ತು. ಹಿಡಿದದ್ದು ನದಿಯ ಒಳಗಿರುವ ಮೊಸಳೆ ಅಲ್ಲ. ಹಾಗಿದ್ರೆ ಈ ಸಂಸಾರವೇ ಒಂದು ಮೊಸಳೆ, ಪ್ರಪಂಚವೇ ಒಂದು ನದಿ, ಇದೊಂದು ಪ್ರವಾಹ. ಹಾಗಾಗಿ ಈ ಸಂಸಾರ ಎನ್ನುವಂತಹ ಆಸೆ ಎನ್ನುವಂತಹ ಮೊಸಳೆ ನನ್ನನ್ನ ಹಿಡಿದಿದೆ, ನೀನು ನಾನು ಸನ್ಯಾಸಿ ಆಗುವಕ್ಕೆ ಅನುಮತಿಯನ್ನು ಕೊಟ್ರೆ ನನಗೆ ಆ ಮೊಸಳೆ ಬಿಡುತ್ತಂತೆ. ಈ ತಾಯಿ ಏನು ಮಾಡಬೇಕು? ಮಗ ಸನ್ಯಾಸಿಯಾಗಿ ಉಳಿದ್ರೆ ಎಷ್ಟೋ ವರ್ಷಕ್ಕೆ ಒಮ್ಮೆನಾದ್ರೂ ಸಹ ಮಗನನ್ನು ನೋಡಬಲ್ಲೆ. ಇಲ್ಲ ಅಂತ ಆ ಮೊಸಳೆ ಅವನನ್ನ ಈಗ ಆಕ್ರಮಿಸಿಬಿಡುತ್ತೆ. ತಥಾಸ್ತು ಆಗಬಹುದು ಅಂತ ಹೇಳಿ ಈ ಘಟನೆ ಏನ್ ಹೇಳುತ್ತೆ? ತಂದೆ ತಾಯಿಯರ ಮನಸ್ಸನ್ನ ಒಪ್ಪಿಸಿ ಆದ್ರೂ ನೀನು ನಿನ್ನ ಕೆಲಸ ಮಾಡಬೇಕು. ಅವರ ಒಪ್ಪಿಗೆ ಇಲ್ಲದೆ ಮಾಡಬಾರದು. ಅಕಸ್ಮಾತ್ತಾಗಿ ಒಪ್ಪದೇ ಇದ್ರೆ, ಇದು ಆಚಾರ ಜೀವನದ ಘಟನೆ. ರಾಮಾಯಣದಲ್ಲಿ ಒಂದು ಪ್ರಸಂಗ ಬರ್ತದೆ. ರಾಮ ಕಾಡಿಗೆ ಹೋಗ್ಬೇಕು ಅಂತ ದಶರಥ ಹೇಳಿಬಿಟ್ಟ. ಆಗಲಿ ಅಂತ ಹೇಳಿ ನಮಸ್ಕಾರ ಮಾಡೋದಕ್ಕೆ ತಾಯಿ ಹತ್ರ ಹೋದ. ಮಾರನೇ ದಿವಸ ಪಟ್ಟಾಭಿಷೇಕ ಅವನಿಗೆ ಸಿದ್ಧವಾಗಿದೆ. ಕೌಸಲ್ಯಗೆ ಈ ವಿಷಯ ಗೊತ್ತಿಲ್ಲ. ಹೋದ ತಕ್ಷಣ ನಾಳೆ ದಿವಸ ನನ್ನ ಮಗ ಯುವರಾಜ ಆಗ್ತಾನೆ ಅಂತ ಹೇಳಿ ಚಿನ್ನದ ಮಣೆಯನ್ನು ಹಾಕಿ ಕೂತ್ಕೋ ಅಂತ ಕೂರಿಸಿದರು. ರಾಮ ಮಣೆಯನ್ನ ಪಕ್ಕಕ್ಕೆ ತಳ್ಳಿದ, ನೆಲಕ್ಕೆ ಕುಳಿತ. ಏನು? ಇನ್ನೇನಿಲ್ಲ, ಇವತ್ತಿನಿಂದಲೇ ನಾನು ನೆಲದ ಮೇಲೆ ಕುಳಿತುಕೊಳ್ಳುವುದನ್ನು ಅಭ್ಯಾಸ ಮಾಡಬೇಕಮ್ಮ ಅಂತ ಹೇಳಿದ ರಾಮ. ಯಾಕೆಂದ್ರೆ ಅವರು ರಾಮ. ಯಾಕೆ ಹೀಗೆ ಹೇಳ್ತಾ ಇದ್ದೆ? ಇನ್ನೇನಿಲ್ಲ, ಪಟ್ಟಾಭಿಷೇಕದ ವಿಷಯ ರದ್ದಾಗಿದೆ, ನಾನು ಕಾಡಿಗೆ ಹೋಗ್ತಾ ಇದ್ದೇನೆ, ಹಾಗೆ ಹೋಗ್ಬೇಕು ಅನ್ನುವುದು ಅಪ್ಪನ ಆಜ್ಞೆ ಅಂದ. ತಕ್ಷಣ ಕೌಸಲ್ಯ ಹೇಳ್ತಾಳೆ, ನಾನು ಹೇಳ್ತಾ ಇದ್ದೇನೆ, ನೀನು ಕಾಡಿಗೆ ಹೋಗಕೂಡದು. ಸ್ವತಃ ವೇದವಾಣಿ ಹೇಳುತ್ತೆ ಅದೇ ವಿಷಯ. ಇವತ್ತೆ ಮಾತೃದೇವೋ ಭವ, ನಂಬರ್ 1. ನಂಬರ್ 2 ಪಿತೃದೇವೋ ಭವ. ನಂಬರ್ 3 ಆಚಾರ್ಯ ದೇವೋ ಭವ. ಮೊದಲನೇ ಆದ್ಯತೆ ಯಾರ ಮಾತಿಗೆ? ತಾಯಿಯ ಮಾತಿಗೆ. ಎರಡನೇ ಆದ್ಯತೆ ತಂದೆಯ ಮಾತಿಗೆ. ಮೂರನೇ ಆದ್ಯತೆ ಗುರುಗಳ ಮಾತಿಗೆ. ಈಗ ನಿನ್ನ ಗುರುವಾದಂತಹ ವಸಿಷ್ಠರು, ನಿನ್ನ ತಂದೆಯಾದಂತಹ ದಶರಥ, ಮತ್ತೆ ನಿನ್ನ ಅಮ್ಮ, ಈ ಮೂರಲ್ಲಿ ಯಾರಿಗೆ ಮೊದಲನೇ ಸ್ಥಾನ ಅಂತ ಹೇಳಿ? ರಾಮಾಯಣ ನಿನಗೆ ಮೊದಲನೇ ಸ್ಥಾನ. ಗುರುಗಳು ಹಾಗೆ ಪಾಠ ಮಾಡಿದ್ದಾರೆ. ಮಾತೃದೇವ ಒಬ್ಬ. ಈ ಮಾತು ತೈತ್ರಿಯ ಉಪನಿಷತ್ತಿನಲ್ಲಿ ಬರುವಂತಹದ್ದು. ತಾಯಿಯೇ ದೇವರು ಅಂತ ಯಾವನು ಭಾವಿಸಿದ್ದಾನೋ ಅವನು ಮಾತೃದೇವ. ತುಂಬಾ ಅರ್ಥ ಉಂಟು ಅದಕ್ಕೆ. ಈ ವಿಷಯ ಮುಗಿಸ್ಬಿಡ್ತಾರೆ, ಅದನ್ನು ನೋಡೋಣ ಸಮಯ ಇದ್ರೆ. ಮನೆಗೆ ಹೇಳ್ತಾಳೆ ಅವಳು, ನನ್ನ ಮಾತಿಗೆ ಆದ್ಯತೆ ಅಲ್ವಾ, ಹಾಗೆ ನಾನು ಹೇಳ್ತೇನೆ, ನೀನು ಕಾಡಿಗೆ ಹೋಗಬಾರ್ದು. ಇವತ್ತಿನ ಮಕ್ಕಳಾದ್ರೆ ತಕ್ಷಣ ಬಂದು ಅಪ್ಪನಿಗೆ ಹೇಳ್ತಿದ್ರು, ಅಪ್ಪ ನಾನು ಹೋದಕ್ಕೆ ರೆಡಿ ಇದ್ದೆ, ಅಮ್ಮ ಬೇಡ ಅಂತ ಹೇಳಿದ್ದಾಳೆ, ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡಿದ್ದೇನೆ. ನುಡಿಸಿಕೊಳ್ಳೋದಕ್ಕೆ ಎಷ್ಟೆಲ್ಲ ದಾರಿಗಳು ಅಂತ. ಆಗ ರಾಮ ಹೇಳ್ತಾನೆ, ಹಾಗೆ ಹೇಳೋದಕ್ಕೆ ಆಗೋದಿಲ್ಲ. ಯಾಕೆ ಕೇಳಿದ್ರೆ, ಅಪ್ಪ ಯಾಕೆ ಹೇಳಿದ, ನೀನು ಯಾಕೆ ಹೇಳ್ತಾ ಇದ್ದೀಯ, ಇವೆರಡನ್ನೂ ಈಗ ವಿಚಾರ ಮಾಡೋಣ ಕ್ಷಣಕಾಲ ಅಂತಾನೆ ರಾಮ. ಒಂದು ದೊಡ್ಡ ವಿಚಾರದ ಘಟ್ಟವನ್ನು ಕರೆದಿದ್ದ. ನಾನು ಕಾಡಿಗೆ ಹೋಗಬೇಕು ಅನ್ನೋದು ಅಪ್ಪನ ಮಾತು. ಈ ಮಾತು ಹೇಳೋದಕ್ಕೆ ಅವನಿಗೆ ಒಂದು ನಿರ್ಬಂಧ ಉಂಟು. ಈ ಸೂರ್ಯವಂಶದ ಅರಸರು ಪಾಲಿಸಿಕೊಂಡಂತಹ ಸತ್ಯದ ಸಂರಕ್ಷಣೆಗೋಸ್ಕರ ಅಪ್ಪ ಈ ಮಾತನ್ನ ಹೇಳಿದ್ದಾನೆ. ನೀನು ನಾನು ಕಾಡಿಗೆ ಹೋಗಬಾರ್ದು ಅಂತ ಹೇಳುವ ಮಾತಿನ ಏನುಂಟು ಉದ್ದೇಶ? ಮಗ ಎನ್ನುವ ಮೋಹ ಒಂದನ್ನ ಬಿಟ್ರೆ ಇನ್ನೇನು ಇಲ್ಲ. ಮೋಹ ಮತ್ತು ಸತ್ಯ ಇದೆರಡನ್ನೂ ತಕ್ಕಡಿಗೆ ಹಾಕಿದಾಗ ಯಾವ ತಕ್ಕಡಿಗೆ ಭಾರ ಹೆಚ್ಚಾಗ್ತದೆ ಅಮ್ಮ ಅಂತ ಹೇಳಿದ. ನಂಬರ್ 2,
ನನ್ನ ಮಾತಿನಲ್ಲಿ ಸತ್ಯ ಇದೆ ಅಂತಾದ್ರೂ ಒಪ್ಪಿಕೊ ಇದ್ದಿರ್ಬಿಡು. ಏನು ಅಪ್ಪ ನನಗೆ ಅಪ್ಪ, ನಿನಗೆ ಪತಿ, ಅದೆಲ್ಲಕ್ಕಿಂತ ಹೆಚ್ಚಿಗೆ ಆತ ಇಡೀ ಕೋಸಲ ದೇಶದ ಮೂರ್ಧಾಭಿಷಿಕ್ತನಾದ ಚಕ್ರವರ್ತಿ. ನಾನು ಕಾಡಿಗೆ ಹೋಗಬೇಕು ಎನ್ನುವುದು ಈ ದೇಶದ ಚಕ್ರವರ್ತಿಯ ರಾಜಾಜ್ಞೆ. ನಾನು ಕಾಡಿಗೆ ಹೋಗಬಾರದು ಎನ್ನುವುದು ಅಮ್ಮನ ಮೋಹದ ಪ್ರೀತಿಯನ್ನು ರಾಜಾಜ್ಞೆ ಅಂತ ಹೇಳಿದ್ರೆಂದರೆ ರಾಜನ ಆಜ್ಞೆಯನ್ನು ಪಾಲಿಸುವುದು ಮಗನಾಗಿ ಈ ದೇಶದ ಪ್ರಜೆಯಾಗಿ ನನಗೆ ಎಷ್ಟು ಕರ್ತವ್ಯ, ಹಾಗೆ ಈ ದೇಶದ ಪ್ರಜೆಯಾದ ನಿನ್ನ ಕರ್ತವ್ಯವೂ ಹೌದು. ಹಾಗಾಗಿ ನನ್ನನ್ನು ನೀನು ತಡೆದರೆ ಇದು ಪರ್ಯಾಯವಾಗಿ ರಾಜಾಜ್ಞೆಯನ್ನು ಉಲ್ಲಂಘಿಸಿದಂತೆ ಆಗುತ್ತದೆ. ವಾಲ್ಮೀಕಿ ಮಹರ್ಷಿಗಳು ಇದನ್ನು ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಮೇಲ್ನೋಟಕ್ಕೆ ಏನೂ ಗೊತ್ತಾಗುತ್ತೆ, ಅದನ್ನು ಬಿಡಿಸಿ ನಿಮಗೆ ಹೇಳಿದ್ದಾರೆ. ಈ ಮಾತು ರಾಮ ಹೇಳಿದ್ದು ಸತ್ಯ ಅಂತ ಅನ್ಸತ್ರ ಸುಳ್ಳು. ಹಾಗಾಗಿ ತಾಯಿ ಒಪ್ಪದೇ ಇರುವ ಸಂದರ್ಭದಲ್ಲಿ ಶಾಸ್ತ್ರದ ಜಾಡಿನಲ್ಲಿ ವಿಷಯವನ್ನು ತಿಳಿಸಿ ಆಕೆಗೆ ವಿವೇಕವನ್ನು ಕೊಟ್ಟು ಆಕೆ ಒಪ್ಪುವಂತೆ ಮಾಡಿ ನಾವು ನಮ್ಮ ಕೆಲಸವನ್ನು ಮಾಡಿಕೊಳ್ಳಬೇಕು. ಆ ಆಶೀರ್ವಾದ ಪಡೆಯಲೇಬೇಕು. ಇದು ಒಂದಾದ್ರೆ ಅಕಸ್ಮಾತ್ ಆಗಿ ತಾಯಿ ಚಾರಿತ್ರ್ಯಹೀನರಾಗಿರುವುದು ಮಕ್ಕಳಿಗೆ ಆಮೇಲೆ ಗೊತ್ತಾಗ್ತಾ ಇಷ್ಟೊತ್ತಿಗೆ ನಮ್ಮಮ್ಮ ತಪ್ಪು ಮಾಡಿದ್ದಾಳೆ ಅನ್ನೋದ್ರಲ್ಲಿ ಅದು ಗೊತ್ತಾದ್ರೆ ಆಗ ಮಗ ಏನ್ ಮಾಡ್ಬೇಕು? ನಮ್ಮಮ್ಮ ತಪ್ಪು ಮಾಡಿದ್ದಾರೆ ಅಂತ ಊರಿಗೆಲ್ಲ ಇವನೇ ಟಾಮ್ ಟಾಮ್ ಮಾಡ್ಬೇಕಾ? ಅಥವಾ ಆಕೆಗೆ ಸಂಬಂಧಪಟ್ಟಂತಹ ವಿಷಯವನ್ನ ಆತ ಹೇಗೆ ರಕ್ಷಿಸಬೇಕು ಅನ್ನೋದಕ್ಕೆ ಸ್ವತಃ ವೇದವಾಣಿ ಒಂದು ಮಾತನ್ನು ಹೇಳುತ್ತೆ. ಏನು ಅಂತಂದ್ರೆ, ಮಾತ್ರಾಣಿ ಮಾಣಿ ಗೋಪ್ಯಾನಿ ಮಾತೃಜಾರತ್ವ ದೋಷವತ್. ತಾಯಿಯ ತಪ್ಪನ್ನ ತಾಯಿ ಮಾಡಿದ್ದಿದ್ರೆ, ಅದು ಮಗನಿಗೆ ಗೊತ್ತಾದದ್ದಿದ್ರೆ, ಆ ತಪ್ಪನ್ನ ಮಗ ಹೇಗೆ ರಕ್ಷಿಸಬೇಕು ಅಂದ್ರೆ, ಅಪೌರುಷೇಯವಾದಂತಹ ವೇದಗಳ ಅರ್ಥವನ್ನ ರಕ್ಷಿಸುವ ಹಾಗೆ, ಅಂದ್ರೆ ಕಂಡಲ್ಲಿ ಫುಟ್ಪಾತ್ ಮೇಲೆ ಮಾಲುಗಳಲ್ಲೆಲ್ಲ ಅದನ್ನು ಹೇಳಿ ಹೋಗದೆ ಆ ಮಂತ್ರಗಳ ಅರ್ಥವನ್ನ ರಕ್ಷಿಸುವಂತೆ ತಾಯಿಯ ಜಾರತನವನ್ನ ರಕ್ಷಿಸಬೇಕು. ಇದು ಒಂದಕ್ಕೆ ಒಂದು ದೃಷ್ಟಾಂತ. ತಾಯಿಯ ಜಾರತನವನ್ನು ಹೇಗೆ ರಕ್ಷಿಸಬೇಕು? ಮಂತ್ರಗಳ ರಹಸ್ಯಾರ್ಥವನ್ನು ರಕ್ಷಿಸುವಂತೆ ರಕ್ಷಿಸಬೇಕು. ಮಂತ್ರಗಳ ರಹಸ್ಯಾರ್ಥವನ್ನು ಹೇಗೆ ರಕ್ಷಿಸಬೇಕು? ಮಗನಾದವನು ತಾಯಿಯ ಜಾರತನದ ಸುದ್ದಿಯನ್ನು ರಕ್ಷಿಸುವಂತೆ ಆ ಮಂತ್ರಾರ್ಥವನ್ನು ಪ್ರಾಯಶಃ ಯಾವ ಋಷಿಯರ ಪುಣ್ಯಾತ್ಮ ಈ ಮಾತನ್ನು ಹೇಳಿದವನು ಅವನಿಗೆ ಇದಕ್ಕೆ ಅದು ಉಪಮಾನ, ಅದಕ್ಕೆ ಇದು ಉಪಮಾನ, ಇದರ ಬಿಟ್ಟರೆ ಬೇರೆ ದಾರಿಯೇ. ಅಂದ್ರೆ ಆ ಎತ್ತರದಲ್ಲಿ ತಾಯಿಯನ್ನು ನಮ್ಮವರು ಕಂಡುಕೊಂಡು ಬಂದಿದ್ದಾರೆ. ಇದರ ಜೊತೆಗೆ ಮತ್ತೆ ಪುನಃ ನಮ್ಮ ಐತಿಹಾಸಿಕ ಪುರುಷರಾದಂತಹ ಸದ್ಗುರು ಸಮರ್ಥ ರಾಮದಾಸರು, ಮಹಾರಾಷ್ಟ್ರದ ಸಂತ ಶಿರೋಮಣಿ, ಅವರ ತಾಯಿ, ಇಬ್ಬರು ಮಕ್ಕಳು ಆಕೆಗೆ. ಸಮರ್ಥ ರಾಮದಾಸರ ತಾಯಿ ಹೆಸರು ರಾಣುಬಾಯಿ. ಮಗ ವಿರಕ್ತರಾಗಿ ಹೋಗ್ತಾನೆ. ಹಿರಿಯ ಮಗ ತಾಯಿಯನ್ನ ನೋಡ್ಪಡಿಕೆ ಮನೆಯಲ್ಲಿ. ಆದ್ರೆ ಈ ನಾರಾಯಣ ಅವರ ಪೂರ್ವಾಶ್ರಮದ ಹೆಸರು, ಅವನ ಬಗ್ಗೆ ಎಲ್ಲಿಲ್ಲದ ಪ್ರೀತಿ, ನಿರಂತರ ಅವನ ಬಗ್ಗೆ ಪರಗಿ ಕಣ್ಣೀರು ಸುರಿಸಿ ಆಕೆ ಎರಡು ದೃಷ್ಟಿಯು ಸಹ ಹೋಗಿದೆ. ಈ ವಿಷಯ ಗೊತ್ತಾದಾಗ, ಅಲ್ಲಿ ಮನೆ ಬಿಟ್ಟು ಸುಮಾರು 20-22 ವರ್ಷ ಆಗಿರುತ್ತೆ. ಈ ವಿಷಯ ಗೊತ್ತಾದಾಗ ವಾಪಸ್ ಹಿಂದೆ ಬಂದಾಗ ಮನೆಯ ಮುಂದೆ ನಿಂತು ಜೈ ಶ್ರೀರಾಮ್ ಅಂತ ಯಾರೋ ಭಿಕ್ಷೆಗೆ ಬಂದಿದ್ದಾಗ ಭಿಕ್ಷೆಯನ್ನ ಕಳಿಸಪ್ಪ ಅಂತ ಆಗಿದೆ. ಯಾಕಂದ್ರೆ 22 ವರ್ಷ ಅವರ ಧ್ವನಿಯು ಸಹ ಮರ್ತ ಹೋಗಿರ್ತಾರೆ. ಆದ್ರೆ ಮನಸ್ಸಿನಲ್ಲಿ ನನ್ನ ನಾರಾಯಣ ನಾರಾಯಣ ಅಂತ ಅದೇ ಆರಂಭ. ಕೊನೆಗೆ ಅವ್ರು ಹೇಳ್ತಾರೆ, ನನಗೆ ಇವತ್ತು ಈ ಭಿಕ್ಷೆ ಬೇಡ, ನನಗೆ ನನ್ನ ಮಾತೃ ಭಿಕ್ಷೆ ಬೇಕು. ಇದೇನು ಹೀಗೆ ಹೇಳ್ತಿದ್ದಾರೆ ಅಂತ ಬಂದು ನೋಡಿದಾಗ ಅವರ ಅಣ್ಣನಿಗೆ ಗೊತ್ತಾಗುತ್ತೆ. ಕರ್ಕೊಂಡು ಬರ್ತಾರೆ. ಬಂದ ತಕ್ಷಣ ಅಮ್ಮನಿಗೆ ನಮಸ್ಕಾರ ಮಾಡ್ತಾರೆ. ಗುರ್ತ ಸಿಗೋದಿಲ್ಲ, ಕಣ್ಣು ಕಾಣೋದು, ಮೈಯೆಲ್ಲ ದಡುತ್ತಾರೆ. ಅವರು ಸಮರ್ಥರು
ನಿಮ್ಗೆ ಗೊತ್ತಿರುತ್ತೆ. ಕೂದಲನ್ನೆಲ್ಲ ಬೆಳೆಸ್ಬಿಟ್ಟಿದ್ದಾರೆ, ದಾಡಿ ಹೋಗಿದೆ, ಕಷ್ಟಪುಷ್ಟವಾಗಿ ಇದ್ದಾರೆ. ಆಗ ಅವರ ಮೈಯನ್ನ ತಡವಿ ನಾರಾಯಣ ನಿನ್ನ ಗುರುತ ಸಿಗ್ತಾ ಇಲ್ವಲ್ಲೋ ಅಂತ ಹೇಳಿದಾಗ, ನನಗೆ ಕಣ್ಣು ಕಾಣುತ್ತಾ ಇಲ್ಲ, ದೃಷ್ಟಿ ಹೋಗಿಬಿಟ್ಟಿದೆ ಅಂತ ಹೇಳಿ ಆಕೆ ಅವನನ್ನು ನೋಡೋದಕ್ಕೆ ಬಯಸ್ತಾರೆ. ತಕ್ಷಣ ಸಮರ್ಥರು ಹೇಳ್ತಾರೆ, ಯೋಚನೆ ಮಾಡಬೇಡ, ನಿನಗೆ ದೃಷ್ಟಿಯನ್ನು ಕೊಡ್ತೇನೆ, ನೋಡು ನನ್ನನ್ನು ಹೇಳಿ ತನ್ನ ತಾಯಿಯ ಕಣ್ಣನ್ನು ಹೀಗೆ ಒರೆಸ್ತಾರೆ. ಹಾಗೆ ಅವರ ಒರೆಸುವಿಕ್ಕಿಂತ ಆಕೆ ದೃಷ್ಟಿ ಪ್ರಕಾಶಿತವಾಗುತ್ತೆ. ಅದಾದ ಮೇಲೆ ಮಗನನ್ನು ನೋಡಿ ತುಂಬಾ ಸಂತೋಷ, ದುಃಖ ಇದು ಉಮ್ಮಳಿಸಿ ಬರುತ್ತೆ. ಹೀಗಾಗಿ ಬಿಟ್ಟಿಲ್ಲ ನೀನು, ಯಾಕೆ ಈ ಹುಚ್ಚು ನನಗೆ? ಆಗ ಅವ್ರು ಹೇಳ್ತಾರೆ, ಹೌದು, ನನಗೆ ಹುಚ್ಚು ಹಿಡಿಸಿದವನಿದ್ದಾನೆ, ಆ ಹುಚ್ಚು ಎಲ್ಲರಿಗೂ ಹಿಡಿಯಲಿ ಅನ್ನೋದೇ ನನ್ನ ಅಪೇಕ್ಷೆ. ನನ್ನ ಆರಾಧ್ಯ ದೈವ ಶ್ರೀರಾಮಚಂದ್ರನೇ ನನ್ನ ಈ ಹುಚ್ಚಿಗೆ ಮೂಲ. ಸಮರ್ಥರು ಆಂಜನೇಯ ಅವತಾರಿ ಅಂತ ನಮ್ಮ ಇತಿಹಾಸ ಇರುತ್ತೆ. ಹಾಗಾಗಿ ಅವನು ಯಾವತ್ತೂ ಈ ಹುಚ್ಚು ಬಿಡು ಅಂತ ಹೇಳ್ತಾನೋ ಆವಾಗ ನನಗೆ ಹುಚ್ಚು ಬಿಡುತ್ತೆ. ಅದಿಲ್ಲದೆ ಇದ್ರೆ ಈ ಹುಚ್ಚು ದಿನದಿಂದ ದಿನಕ್ಕೆ ಹೆಚ್ಚೆಚ್ಚಾಗುತ್ತೆ. ಈ ರೀತಿಯಾಗಿ ಆ ತಾಯಿಯ ಕೊನೆಗಾಲದ ಬರ್ತಾರೆ. ಮತ್ತೆ ಪುನಃ ಹೇಳಿ ಹೋಗ್ತಾರೆ, ನಾನು ಅನುಮತಿಯನ್ನು ಕೊಡು ನನಗೆ, ನಾನು ನಿನ್ನ ಕೊನೆಯ ಕಾಲಕ್ಕೆ ಬರ್ತೇನೆ, ಅಣ್ಣ ನೋಡ್ಕೊಡ್ತಾನೆ ನಿನ್ನನ್ನು, ಆಗಿಬೋದ ಮನಸಾರ ಹರಿಸ್ತಾಳೆ ರಾಣುಬಾಯಿ, ಹೋಗ್ಬಾರ್ದು ಕೊನೆಗಾಲಕ್ಕೆ ಬರ್ತಾನೆ. ಇದು ಎರಡನೇ ಘಟನೆ. ನಮ್ಮ ದೇಶದ ಅಧ್ಯಾತ್ಮ ಜೀವಿಗಳು ತಾಯಿಯನ್ನ ಹೇಗೆ ನೋಡ್ಕೊಂಡ್ರು ಅನ್ನೋದಕ್ಕೆ ಇದು ಉದಾಹರಣೆ. ಮೂರನೇದು ನಿಮಗೆ ಗೊತ್ತು, ಭಗವಾನ್ ರಮಣ ಮಹರ್ಷಿಗಳು ಮಾತೃಭೂತೇಶ್ವರಿ ಅಂತ ಮನೆಗೆ ತಮ್ಮ ತಾಯಿಯನ್ನು ಅವರ ಆಶ್ರಮದಲ್ಲೇ ಇರಿಸಿಕೊಂಡು ಅವರ ನೋಡಿಕೊಂಡು ನಂಬ್ತಿರ ಬಿಡ್ತಿರ. ಅವರ ಕೊನೆಯ ಕಾಲದಲ್ಲಿ ಸುಮಾರು 13 ತಾಸುಗಳ ಕಾಲ ಅವರ ಹಣೆಯ ಮೇಲೆ ಕೈಯನ್ನ ಇಟ್ಟು, ಈ ಜನ್ಮದಲ್ಲಿ ಆಕೆಗೆ ಮೋಕ್ಷವನ್ನ ನಾನು ಒದಗಿಸಿಕೊಡಬೇಕು, ಮಗನಾಗಿ ನನ್ನ ಕರ್ತವ್ಯ ಅಂತ ಹೇಳಿ ನಿರಂತರ ಮಂತ್ರವನ್ನು ಜಪಿಸಿ ಆಕೆಗೆ ಸದ್ಗತಿಯನ್ನು ಕೊಡಿಸಿದಂತಹ ಮಹಾನುಭಾವರು. ನಿಮಗೆ ಎಲ್ಲ ವ್ಯಕ್ತಿಗಳ ಬೇರೆ ಬೇರೆ ಎಂದಲಿಂದ ಪರಿಚಯ ಇರ್ತದೆ, ಆದರೆ ಇಂಥ ಗೊತ್ತಿರೋದು ತಾಯಿಯ ವಿಷಯದಲ್ಲಿ ಇಂಥವರು ಹೇಗೆ ನಡೆದುಕೊಂಡಿದ್ದಾರೆ. ಅಷ್ಟು ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಈ ಪರಂಪರೆಯ ಮೂಲ ಪುರುಷರು ತಾಯಿಯ ಬಗ್ಗೆ ಇಷ್ಟೊಂದು ಗೌರವವನ್ನ ಸೂಚಿಸಿದ್ದಾರೆ. ತಾಯಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಹೆಸರು ಮಾತಾ, ಮಾತೃದೇವೋ. ಹಾಗಾದ್ರೆ ಏನು? ಸಂಸ್ಕೃತದಲ್ಲಿ ಪ್ರತಿಯೊಂದು ಶಬ್ದದ ಹಿಂದೆ ಒಂದು ಎಟಿಮಾಲಜಿ ಇರ್ತದೆ, ಅದರ ನಿಷ್ಪತ್ತಿ ಇರ್ತದೆ. ಆ ಎಟಿಮಾಲಜಿ ಏನ್ ಹೇಳ್ತದೆ ಅಂದ್ರೆ, ಮಾನ ಪೂಜಾಯ ಅಂದ್ರೆ, ಮಾನ ಅಂದ್ರೆ ಸನ್ಮಾನ, ಗೌರವ, ಆದರ ಅಂತ ಅರ್ಥ. ಅದಕ್ಕೆ ನೇರ ಅರ್ಥ ಪೂಜೆ. ನಾವು ಪೂಜೆ ಮಾಡಬೇಕು, ದೇವರನ್ನು ಬೈಕೊಂಡು ಪೂಜೆ ಮಾಡ್ತೇವೆ, ಶ್ರದ್ಧಾಭಕ್ತಿಯಿಂದ ಮಾಡ್ತೇವೆ. ಹಾಗೆ ತಾಯಿಯ ವಿಷಯದಲ್ಲಿ ಮಕ್ಕಳಾದರೂ ಆ ಸದಾ ಗೌರವ ಭಾವವನ್ನು ಇಟ್ಟಿರಬೇಕು. ಆದ್ದರಿಂದಲೇ ಅವಳ ಹೆಸರು ಮಾತಾ. ಸಂಸ್ಕೃತದಲ್ಲಿ ತುಂಬಾ ಹೆಸರುಗಳುಂಟು ತಾಯಿ ಅಂತ ಹೇಳೋದಕ್ಕೆ, ತುಂಬಾ ಸಿನೋನಿಮ್ಸ್ಗಳಿವೆ. ಏನು ಅಂದ್ರೆ, ಧಾತ್ರಿ ಅಂತ ಒಂದು ಶಬ್ದ ಉಂಟು ತಾಯಿ ಅಂತ ಹೇಳೋದು. ಅದಾದ್ಮೇಲೆ ಜನನಿ ಅಂತ ಒಂದು ಶಬ್ದ ಉಂಟು, ಅಂಬಾ ಅಂತ ಒಂದು ಶಬ್ದ ಉಂಟು, ವೀರಸೂಹು ಅಂತ ಒಂದು ಶಬ್ದ ಉಂಟು, ಶಕ್ತಿ ಅಂತ ಒಂದು ಶಬ್ದ. ಇದೆಲ್ಲ ತಾಯಿಯ ಪರ್ಯಾಯ ಪದಗಳು. ಎಲ್ಲದಕ್ಕೂ ಒಂದೊಂದು ವಿಶಿಷ್ಟವಾದ ಅರ್ಥ ಉಂಟು. ಏನು ಹಾಗಿದ್ರೆ ಅಂದ್ರೆ, ಕುಕ್ಷವು ಸಂಧಾರಣ ಧಾತ್ರಿ. ಧಾತ್ರಿ ಅನ್ನೋದಕ್ಕೆ ತನ್ನ ಹೊಟ್ಟೆಯಲ್ಲಿ 9 ತಿಂಗಳ 9 ದಿನಗಳವರೆಗೆ ಮಕ್ಕಳನ್ನ ಧರಿಸುವವಳು. ಆದ್ದರಿಂದ ಅವಳ ಹೆಸರು ಧಾತ್ರಿ. ಲಲಿತಾ ಸಹಸ್ರನಾಮದಲ್ಲಿ ಧಾತ್ರಿ, ಧಾತ್ರಿ ಎಲ್ಲ ಹೆಸರುಗಳನ್ನ ನಾವು ತಾಯಿಯ ನಾಮದಲ್ಲಿ ತೆಗೆದುಕೊಳ್ತೇವೆ. ಈ ಅರ್ಥದ ಇದ್ದೇ ಇದೆ. ನಮ್ಮ ತಾಯಿ ನಮ್ಮನ್ನ 9 ತಿಂಗಳ 9 ದಿವಸ ತಾಯಿಯಲ್ಲಿ ಇಟ್ಕೊಂಡ್ರೆ ಅವಳ ಜಗನ್ಮಾತೆ ಅಂತ ಈ ಜಗತ್ತನ್ನೇ ತನ್ನ ಉದರದಲ್ಲಿ ಇಟ್ಟುಕೊಂಡು ಸಾಕಿ ಸಲಹುವಳು. ಆದ್ರಿಂದ ಅವಳು ಧಾತ್ರಿ ಅಂತ ಅರ್ಥ. ವಿಧಾತ್ರಿ, ಇದು ಧಾತ್ರಿ ಅನ್ನೋ ಶಬ್ದಕ್ಕೆ ಅರ್ಥ. ಜನನಾತ್ ಜನನಿ, 9 ತಿಂಗಳು ಕಳೆದ ಮೇಲೆ ನಮಗೆ ಜನನವನ್ನು ಕೊಡ್ತಾರೆ. ಅದಕ್ಕೆ ಇನ್ನೊಂದು ಹೆಸರು ಪ್ರಸವ, ಪ್ರಸೂತಿ. ಜನನ ಅಂದ್ರೆ ಇಲ್ಲಿಯವರೆಗೆ ತನ್ನ ಕಂದನನ್ನ ತನ್ನ ಉದರದಲ್ಲಿ ಬಚ್ಚಿಟ್ಟುಕೊಂಡಿದ್ದು
ತಿಂಗಳ 9 ದಿನ ಆದ ಮೇಲೆ ಆ ಮಗುವನ್ನ ಪ್ರಪಂಚಕ್ಕೆ ತೋರಿಸ್ತಾಳೆ. ಜನನ ಅಂದ್ರೆ ಪ್ರಕಾಶಪಡಿಸುವಂತ. ಹಾಗೆ ಪ್ರಕಾಶಪಡಿಸುವವಳಾದ್ದರಿಂದ ಜನನಿ. ಅಂಗಾನಾಂ ವರ್ಧನಾತ್ ಅಂಬಾ. ಅಂಬಾ ಅಂತ ಒಂದು ಶಬ್ದ ಉಂಟು. ಅಂಬಾ ಅಂದ್ರೆ ತಾಯಿ. ಅದೇ ಕನ್ನಡದಲ್ಲಿ ಅಬ್ಬೆ ಅಂದ್ರೆ ಮಹಾರಾಷ್ಟ್ರ ಮೂಲ ಶಬ್ದವನ್ನು ಹೇಳಿದ್ರೆ ಅಬ್ಬೆ ಅಂತ. ಅಂಬಾ ಅಂದ್ರೆ ಏನು ಅಂದ್ರೆ ಅಂಗಾನಾಂ ವರ್ಧನ. ಮಕ್ಕಳು ಶಿಶುಗಳು ಹೀಗೆ ಅಂತ ಒಂದು ಶಬ್ದವನ್ನು ಸಾಗಿರುವಾಗ ಪ್ರತಿದಿನವೂ ಸಹ ಅವರಿಗೆ ಸ್ನಾನ ಮಾಡಿಸಿ ಅದಾದ್ಮೇಲೆ ಅಂಗಗಳಿಗೆ ಅಂಗಲೇಪನವನ್ನ ತೈಲವನ್ನೆಲ್ಲ ಲೇಪಿಸಿ ಕೈಕಾಲುಗಳನ್ನೆಲ್ಲ ಚೆನ್ನಾಗಿ ಬೆಂಡು ಮಾಡಿ ನಾಳೆ ಸರಿಯಾದಂತಹ ಸೌಷ್ಠವದಿಂದ ಕೂಡಿದ ಅವಯವವುಳ್ಳವನಾಗಿ ನನ್ನ ಮಗ ಬೆಳೆಯಲಿ ಅಂತ ಹೇಳಿ ಪ್ರತಿದಿನವೂ ಸಹ ಹಾಲೆಣ್ಣೆ ಮಾಡುವುದು ಅಂತಾನೆ ಒಂದು ಶಬ್ದ ಉಂಟು. ಇಲ್ಲಿದೆಯೋ ಗೊತ್ತಿಲ್ಲ, ಮಲೆನಾಡಲ್ಲಿ ಇವತ್ತಿಗೂ ಸಹ ಪ್ರಸಿದ್ಧಿಯರು. ಅದನ್ನು ವಿಶೇಷವಾಗಿ ತಾಯಂದಿರಿಗೆ ಮಾಡಬೇಕು. ತಾಯಂದಿರಿಗೆ ಗೊತ್ತಿಲ್ಲದೆ ಪಕ್ಷದಲ್ಲಿ ತಾಯಿಯ ತಾಯಿ ಅಥವಾ ಈಕೆಯ ಅತ್ತೆ ಅದನ್ನ ಮಾಡಿ ಆ ಮಕ್ಕಳನ್ನ ಬೆಳೆಸ್ತಾರೆ. ಹೀಗೆ ಈ ರೀತಿಯಾಗಿ ಅವರ ಅಂಗ ಸೌಷ್ಠವನ್ನ ಬೆಳೆಸುವವಳು. ಆದ್ದರಿಂದಲೇ ಆಕೆಗೆ ಅಂಬಾ. ಅಂದ್ರೆ ಇವತ್ತು ನಾವು ಈ ಶಬ್ದವನ್ನು ಮರೆತಿದ್ದೇವೆ. ಹಸುಗಳು ಇನ್ನೂ ಇಟ್ಟುಕೊಂಡಿವೆ. ತನ್ನ ಹಸುವನ್ನ ಅದು ಹೇಗೆ ಕೂಗಿ ಕರೆಯುತ್ತೆ, ಅಥವಾ ತನ್ನ ಗೆಳತಿಯರನ್ನ ಒಂದು ಹಸು ಹೇಗೆ ಕೂಗಿ ಕರೆಯುತ್ತೆ, ಅಂಬಾ ಅನ್ನೋ ಶಬ್ದದಲ್ಲೇ ನಾವು ಸಂಸ್ಕೃತ ಬರ್ತಿದ್ದೇವೆ, ಆದ್ರೆ ಗೋಮಾತೆ ಬರ್ತಿಲ್ಲ. ಸ್ವಾರಸ್ಯ ಅಂಗಾನದ ಅರ್ಥ ಅದೇ ಅರ್ಥ. ಯಾಕೆಂದ್ರೆ ಇದು ನೋಡಿ, ಕರು ಹಾಕಿದ ತಕ್ಷಣ ಆ ಹಸು ತನ್ನ ನಾಲಿಗೆಯಿಂದ ಅದನ್ನು ಉಜ್ಜಿ 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 ಅದನ್ನ ಗಟ್ಟಿ ಮಾಡುತ್ತೆ. ತಾಯಿ ಎಷ್ಟು ಹೆಚ್ಚು ಹೊತ್ತು ಉಜ್ಜತ್ತೋ ತನ್ನ ನಾಲಿಗೆಯಿಂದ ಆ ಮಗು ಹೆಚ್ಚು ದೃಢ ಪುಷ್ಟವಾಗಿ ಕೊಟ್ಟಿದೆ. ಇಂತಹ ಕೆಲಸವನ್ನು ಮಾಡಿ ಮಕ್ಕಳನ್ನ ಬೆಳೆಸ್ಕೊಳ್ಳಾದ್ರಿಂದ ಅವಳ ಹೆಸರು ಅಂಬಾ. ಅದಾದ ಮೇಲೆ ಮತ್ತೆ ವೀರಸೂರು ತಾಯಿಯ ಹೆಸರು. ವೀರಸೂರು ಅಂದ್ರೆ ನನ್ನ ಮಗ ಒಬ್ಬ ಪರಾಕ್ರಮಿ ಆಗಲಿ, ಈ ದೇಶದಲ್ಲಿ ತನ್ನ ಹೆಸರನ್ನ ಇರಿಸಲಿ, ತನ್ಮೂಲಕ ನನ್ನ ಹೆಸರು ಶಾಶ್ವತವಾಗಲಿ, ಹೀಗೆ ಬಯಸ್ತಾಳಂತೆ ಅವಳು. ಆದ್ರಿಂದ ಅವಳ ಹೆಸರು ವೀರಸೂರು. ತಪ್ಪು ತಿಳ್ಕೊಳ್ಬೇಡಿ. ಕೌಸಲ್ಯ ಯಾರು ಅಂತ ಕೇಳಿದ್ರೆ ಶ್ರೀಮತಿ ದಶರಥ ಅಂತ ಯಾರಾದ್ರೂ ಹೇಳ್ತಾರೆ? ಮಿಸಸ್ ದಶರಥ ಅಂತ ಯಾರು ಹೇಳ್ತಾರೆ? ಏನ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಹೆತ್ತಬ್ಬೆ, ಹೆತ್ತಮ್ಮ ಅಲ್ವಾ? ಮತ್ತೆ ಅರ್ಜುನ ಯಾರು ಅಂತ ಕೇಳಿದ್ರೆ ಮಿಸಸ್ ಪಾಂಡು ಅಂತ ಯಾರು ಹೇಳ್ತಾರೆ? ಏನ್ ಹೇಳ್ತಾರೆ? 3 ಲೋಕದ ಕೆಚ್ಚರೆ ಕಲಿಪಾರ್ಥ, ಬಿಲ್ಲು ವಿದ್ಯೆಯಲ್ಲಿ ಅವನನ್ನು ಮೀರಿಸುವ ಇನ್ನೊಬ್ಬ ವ್ಯಕ್ತಿ ಇಲ್ಲ ಅಂತ ಹೆಸರು ಮಾಡಿದಂತಹ ಅರ್ಜುನನ ತಾಯಿ ಅಲ್ವಾ? ಹೀಗೆ ತಾಯಿಯಾದವಳು ಮಕ್ಕಳ ಮೂಲಕ ತನ್ನ ಅಸ್ತಿತ್ವವನ್ನ ತೋರಿಸಿಕೊಳ್ಳುವುದಕ್ಕೆ ಇಷ್ಟಪಡ್ತಾಳೆ. ಆದ್ರಿಂದ ಅವಳ ಹೆಸರು ವೀರಸೂರು. ಒಂದೊಂದು ಶಬ್ದವೂ ಸಹ ಎಲ್ಲ ಅದ್ಭುತವಾದ ಸಹಜ. ಅಂದ್ರೆ ಕೆಲವು ದಿವಸಗಳ ಆದ್ಮೇಲೆ ತಾಯಿಯಾದವಳಿಗೆ ತನ್ನ ಗಂಡನ ಹೆಸರಿನಿಂದ ತನ್ನನ್ನು ಗುರುತಿಸಿಕೊಳ್ಳುವುದಕ್ಕಿಂತಲೂ ತನ್ನ ಮಕ್ಕಳ ಹೆಸರಿನ ಮೂಲಕ ತನ್ನನ್ನು ಗುರುತಿಸಿಕೊಳ್ಳುವುದು ಹೆಚ್ಚು ಇಷ್ಟವಾಗುತ್ತೆ. ಆದ್ರಿಂದ ಯಾಕೆಂದ್ರೆ ಆ ಮಕ್ಕಳು ಅವಳ ಆದ್ರಿಂದ ಮಕ್ಕಳ ಹೆಸರಿನ ಮೂಲಕ ತನ್ನನ್ನು ಪರಿಚಯಿಸಿಕೊಳ್ಳುವುದಕ್ಕೆ ಅವಳು ಇಷ್ಟಪಡ್ತಾಳೆ ಅಂತ ಹೇಳುತ್ತೆ. ಮತ್ತೆ ಇನ್ನೊಂದು ಶುಶ್ರೂಷಣ ಶಕ್ತಿ, ಮಕ್ಕಳನ್ನ ಪಾಲಿಸಿ ಪೋಷಿಸುವಳು. ಆದ್ರಿಂದ ಅವಳ ಹೆಸರು ಶಕ್ತಿ ಅಂತ. ಅದರ ಜೊತೆಗೆ ಮಾತಾಸ್ಯಾತ್ ಮಾನನ, ಮಕ್ಕಳಿಗೂ ಸಹ ಗೌರವವನ್ನು ತಂದು ಕೊಡುವಳಾದ್ರಿಂದ ಅವಳ ಹೆಸರು ಮಾತಾ. ಇಷ್ಟು ಆ ಶಬ್ದದ ಎಲ್ಲ ಎಟಿಮಾಲಜಿಗಳು, ತಾಯಿಯ ಪರ್ಯಾಯ ಪದಗಳ ಶಬ್ದಗಳ ವಿಚಾರ. ಇನ್ನು ಆಕೆಯ ಹೃದಯ ಹೇಗಿರುತ್ತೆ? ತಾಯಿಯ ಹೃದಯ ನಾನು ಈ ಎಲ್ಲ ಸಂದರ್ಭಗಳನ್ನು ಮೊದಲ ಬಾರಿ ಓದುವಾಗ ನನಗೆ ಗೊತ್ತಿದ್ದೇನೆ, ತುಂಬಾ ಸಲ ಕಣ್ಣೀರು ಹಾಕಿಬಿಟ್ಟಿದ್ದೇನೆ. ಹಾಗಾಗಿ ಇವಾಗ ನನಗೆ ಕಣ್ಣೀರು ಬರೋದು ನಿಂತು ಹೋಗಿದೆ. ವೇದದಲ್ಲಿ ಚೂಡಾಕ್ರಮ, ಗಂಡು ಮಕ್ಕಳಿಗೆ ಇಲ್ಲೆಲ್ಲ ಜುಟ್ಟು ಬಿಡಿಸೋದು ಅಂತ ಅದರ ಶಾಸ್ತ್ರೀಯ ಶಬ್ದ ಚೂಡಾಕರ್ಮ. ಆ ಚೂಡಾಕರ್ಮದ ಸಂದರ್ಭದಲ್ಲಿ ಪ್ರಥಮ ಬಾರಿ ಆ ಮಗು
ವೃದ್ಧಿ ಶಿರೋಮಾಸ್ಯಾಯು ಪ್ರಮೋಷೀ. ಒಂದು ವೇದ ಇದು ಮಂತ್ರ. ಆ ನಾಪಿಕ ಮೊದಲು ತನ್ನ ಕಪ್ಪೆಯನ್ನು ತಾಗಿಸುವಾಗ ತಂದೆ ತಾಯಿ ಇಬ್ಬರು ಸಹ ಹೀಗೆ ಪ್ರಾರ್ಥಿಸ್ತಾರೆ. ತಂದೆಯ ಮನಸ್ಸಿನಲ್ಲಿ ಇರುತ್ತಂತೆ, ನನ್ನ ಮಗನ ಈ ಕೂದಲುಗಳನ್ನ ಇವತ್ತೇನು ಕಟ್ ಮಾಡ್ತಾನೆ, ಆಗ ಅವನು ಹೇಳ್ತಾನಂತೆ ಸ್ವಲ್ಪ ಚೆನ್ನಾಗಿ ಕಟ್ ಮಾಡಪ್ಪ, ನನ್ನ ಮಗ ಸುಂದರವಾಗಿ ಕಾಣಬೇಕು ಅಂತ ತಂದೆಯಾದವನ ಮನಸ್ಸು ಹಾಗೆ ಬಯಸತ್ತಂತೆ. ಬಾಯಿ ಬಿಟ್ಟು ಬಿಡ್ತಾನೆ ಗೊತ್ತಿಲ್ಲ. ಆದರೆ ತಾಯಿಯಾದವಳು ಏನು ಬಯಸ್ತಾಳೆ ಈ ಸಂದರ್ಭದಲ್ಲಿ ಅಂದ್ರೆ, ಯತ್ ಕ್ಷುರೇಣ ಮರ್ಚಯತಾ ಸುಪೇಶ ಸಾವಕ್ರ, ನೀನು ನನ್ನ ಮಗನ ತಲೆಯ ಕೂದಲಿಗೆ ಮಾತ್ರ ಕತ್ತರಿ ಹಾಕಪ್ಪ, ನನ್ನ ಮಗನ ಆಯುಷ್ಯಕ್ಕೆ ಕತ್ತರಿಯನ್ನು ಹಾಕಬೇಕ. ತಾಯಿಯ ಹೃದಯ, ನನ್ನ ಮಗನ ಆಯುಷ್ಯಕ್ಕೆ ಕತ್ತರಿ ಹಾಕಬೇಡ ಅಂದ್ರೆ ಒಬ್ಬ ತಾಯಿಯ ಮನಸ್ಸು ಆ ಜಡವಾದ ಕೂದಲಿನಲ್ಲಿಯೂ ಸಹ ತನ್ನ ಮಗ ಎನ್ನುವ ಭಾವನೆ ಉಂಟವಳಿಗೆ. ತಂದೆಗೆ ಅಷ್ಟಿಲ್ಲ. ದಯವಿಟ್ಟು ಅನ್ಯಥಾ ಭಾವಿಸಬೇಡಿ. ಒಂದು ಕಾರಣ ಉಂಟು. ನಮಗೆಲ್ಲರಿಗೂ ತಾಯಿಯ ಜೊತೆಗೆ ಇರುವ ಸಂಬಂಧ ಈ ಪ್ರಪಂಚಕ್ಕೆ ಬರುವುದಕ್ಕಿಂತ ಮೊದಲಿನ ಸಂಬಂಧ. ನಮಗೆ ತಾಯಿಯ ಬಟ್ಟೆಯ ಜೊತೆಗೆ ಅಷ್ಟೇ ಸಂಬಂಧ ಅಲ್ಲ, ತಾಯಿಯ ಆಹಾರದ ಜೊತೆಗೆ ಸಂಬಂಧ, ತಾಯಿಯ ರಕ್ತದ ಜೊತೆಗೆ ಸಂಬಂಧ, ತಾಯಿಯ ಮೂಳೆಗಳ ಜೊತೆಗೆ ಸಂಬಂಧ, ತಾಯಿಯ ಹೃದಯ ಜೊತೆಗೆ ಸಂಬಂಧ. ಆದರೆ ತಂದೆಯ ಜೊತೆಗಿನ ಸಂಬಂಧ ಹಾಗಲ್ಲ, ಪ್ರಪಂಚಕ್ಕೆ ಬಂದ ಮೇಲಿನ ನಂತರದ ಸಂಬಂಧ. ಇದನ್ನೆಲ್ಲವನ್ನು ನಾನು ಹೇಳ್ತೇನೆ ಅಂತ ಒಪ್ಕೊಳ್ಬೇಡಿ. ನಿಮ್ಗೆ ಹೌದು ಅಂತ ಅನಿಸಿದ್ರೆ ಮಾತ್ರ ಒಪ್ಕೊಳ್ಳಿ. ಯಾಕೆಂದ್ರೆ ನಾವು ತಾಯಿಯ ಗರ್ಭದಲ್ಲಿ ಇರುವಾಗ ನಾವು ಬೆಳೆದದ್ದು ಅಪ್ಪ ತಿಂದ ಆಹಾರದಿಂದ ಅಲ್ಲ. ಯಾರ ಆಹಾರದಿಂದ? ಅಮ್ಮ ತಿಂದ ಆಹಾರದಿಂದ ಅಲ್ವಾ? ಮತ್ತೆ ಶಾಸ್ತ್ರ ಹೇಳುತ್ತೆ, ಒಂದು ಮಗುವಿನ ದೇಹದಲ್ಲಿ ತಂದೆಯಿಂದ ಬಂದ ಭಾಗ ಎಷ್ಟು, ತಾಯಿಯಿಂದ ಬರುವ ಭಾಗ ಎಷ್ಟು. ಅದರೊಳಗೆ ಮೇಜರ್ ಶೇರ್ ತಾಯಿಗೆ. ಹಾಗಾಗಿ ಆ ತಾಯಿ ಒಬ್ಬೊಬ್ಬ ಮಗುವನ್ನ ಹೆತ್ತು ಕೊಡುವಾಗಲೂ ಸಹ ತನ್ನ ದೇಹದ ಮಜ್ಜೆ ಮಾಂಸಗಳನ್ನು ಕಳೆದುಕೊಳ್ಳುವುದರ ಜೊತೆಗೆ ತನ್ನ ಧಾರಣಾ ಶಕ್ತಿಯನ್ನು ಸಹ, ನೆನಪಿನ ಶಕ್ತಿಯನ್ನು ಸಹ ಕಳೆದುಕೊಳ್ತಾಳೆ. ನಂದಲ್ಲ ಮಾತು, ಶುಕಾಚಾರ್ಯರ ಮಾತು. ಭಾಗವತದಲ್ಲಿ ಪ್ರಹ್ಲಾದ ಈ ಮಾತನ್ನು ಹೇಳ್ತಾರೆ. ಶುಕ್ರಾಚಾರ್ಯ ಆಶ್ರಮದಲ್ಲಿ ನಡೆಯುವಂತಹ ಪ್ರಸಂಗ ಅದು. ಗುರುಗಳು ಹೇಳಿದ ಪಾಠವನ್ನು ಮಕ್ಕಳು ಕೇಳದೆ ಇದ್ದಾಗ ಪ್ರಹ್ಲಾದ ನೀನೇ ಹೇಳು, ನೀನೇ ನಮ್ಮ ಗುರುಗಳು ಅಂತ ಹೇಳಿ ಎಲ್ಲ ದೈತ್ಯ ಬಾಲ ಹೇಳಿದಾಗ ಪ್ರಹ್ಲಾದ ಅವರಿಗೆ ಪಾಠ ಮಾಡೋದು ಶುರು ಮಾಡ್ತಾನೆ. ಆಮೇಲೆ ಅವ್ರು ಇದ್ದಕ್ಕಿದ್ದಾಗೆ ಒಂದು ಅಡ್ಡ ಪ್ರಶ್ನೆ ಕೇಳ್ಬಿಡ್ತಾರೆ. ಅಲ್ಲಯ್ಯ, ನಾನು ಮತ್ತು ನೀನು ಇಬ್ಬರು ಸಹ ಒಂದೇ ಗುರುಗಳ ಹತ್ರ ಓದಿದವರು, ನಮ್ಮ ಗುರುಗಳಿಗೆ ಯಾವ ವಿಷಯವನ್ನು ಹೇಳದೇ ಇರೋದನ್ನು ನೀನು ಹೇಳ್ತಾ ಇದ್ದೆ, ನಮಗೆ ಇದನ್ನ ಹೇಳಲಿಲ್ಲ, ನಿಮಗೆ ಯಾವಾಗ ಹೇಳಿದ್ರು ಇದನ್ನ? ಅವರ ಟ್ಯೂಷನ್ ಹೋಗ್ತಿದೀಯಾ ಅನ್ನೋ ತರಹ ದೈತ್ಯ ಬಾಲಕ ಪ್ರಶ್ನೆ ಮಾಡುವಾಗ ಪ್ರಹ್ಲಾದ ಹೇಳ್ತಾನೆ, ಇಲ್ಲ, ಇದೆಲ್ಲ ವಿಷಯ ನನಗೆ ನಾರದರಿಂದ ಗೊತ್ತಾಗಿದೆ. ತಕ್ಷಣ ಪ್ರಶ್ನೆ ಮಾಡ್ತಾರೆ, ಇಲ್ಲ ನಮ್ಮ ಆಶ್ರಮಕ್ಕೆ ನಾರದರು ಬಂದೇ ಇಲ್ಲ, ನಿನಗೆ ಹಾಗೆ ಗೊತ್ತಾಯ್ತು? ನಾರದರಿಂದ ನನಗೆ ಗೊತ್ತಾದದ್ದು ನಾನು ಪ್ರಪಂಚಕ್ಕೆ ಬಂದ ಮೇಲಲ್ಲ, ನನ್ನ ಅಮ್ಮನ ಉದರದಲ್ಲಿರುವಾಗಲೇ ನನ್ನ ಪಾಠ ಮಾಡಿದ್ದಾರೆ. ನಾವು ಈ ವಿಷಯ ಎಷ್ಟೆಲ್ಲ ಪಾಠ ಮಾಡುತ್ತಾನೆ. ಗರ್ಭಿಣಿ ಸ್ತ್ರೀಯರಾದವರು ಎಂಥದ್ದನ್ನು ಓದಬೇಕು, ಏನಂತ ಕೇಳಬೇಕು, ಏನಂತ ತಿಳ್ಕೊಳ್ಬೇಕು. ಇವತ್ತೆಲ್ಲವೂ ಏನಾಗಿದೆ ಅಂದ್ರೆ ತಿಕ್ಕುವುದಾಗಿದೆ. ತಿಳುವಳಿಕೆ ಬೇಡ, ತಿಕ್ಕಿದ್ರೆ ಸಾಕು. ಏನ್ ಹೇಳ್ತಾ ಇದ್ದೇನೆ ಅರ್ಥ ಆಗಿರ್ಬೇಕು ಪ್ರಾಯಶಃ. ವಿಷ್ಣುದಾಸ್ತ್ರನಾಮ ಕೇಳಬೇಕು, ಅದನ್ನು ಹುಚ್ಚು. ನಮ್ಮ ಪುಸ್ತಕ ಅಲರ್ಜಿ, ಯಾಕಂದ್ರೆ ನಮ್ಮ ಮಸ್ತಕದಲ್ಲಿ ಪ್ರಸ್ತುತ ವಿಷಯಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಮನೆಗೆ ಅವ್ರು ಕೇಳ್ತಾರೆ, ಯಾವ ನಾರದರು ಸಿಕ್ಕು ಹೇಳ್ತಾನೆ, ಹೀಗೆ ನನ್ನ ತಾಯಿಯನ್ನ ನಾರದರು ಅವ್ರ ಆಶ್ರಮದಲ್ಲಿ ಇರಿಸಿಕೊಂಡಿದ್ರು ಈ ದೇವತೆಗಳ ಒಂದು ತೊಂದರೆಯಿಂದಾಗಿ. ಆ ಸಂದರ್ಭದಲ್ಲಿ ನಾರದರು ನನಗೆ ತುಂಬಾ ಒಳ್ಳೊಳ್ಳೆ ವಿಷಯವನ್ನು ಹೇಳಿದ್ದಾರೆ. ಅದೆಲ್ಲ ನನಗೆ ನೆನಪಿನಲ್ಲಿದೆ. ಹಾಗಾಗಿ ಈ ಸದ್ವಿಚಾರವನ್ನು, ವೇದಾಂತ ವಿಚಾರವನ್ನು ನಾನು ನಿಮಗೆ ಹೇಳೋದಕ್ಕೆ ಸಮರ್ಥನಾಗಿದ್ದೇನೆ ಅಂತಾನೆ ಪ್ರಹ್ಲಾದ.
ತಕ್ಷಣದಿಂದ ಬಡಬೇಕು ಹೇಳ್ತಾನೆ. ಹಾಗೆ ಇದಿಷ್ಟು ವಿಷಯ ನಿಮ್ಮ ಅಮ್ಮನಿಗೂ ನೆನಪಿದೆಯಾ? ಅದೆಲ್ಲ ಹೇಳ್ತಾನೆ. ನಾರದರ ಅನುಗ್ರಹದಿಂದ ನನಗಿದೆಲ್ಲವೂ ನೆನಪಿದೆ. ಆದ್ರೆ ನಮ್ಮ ತಾಯಿಗೆ ತತ್ತು ಸ್ತ್ರೀತ್ವ ತಿರೋಧತೆ, ನನ್ನನ್ನ ಹೆರುವಾಗ ನನ್ನಮ್ಮ ಬಹಳಷ್ಟು ನೆನಪನ್ನು ಕಳ್ಕೊಂಡಿದ್ದೆ. ನನ್ನ ತಮ್ಮಂದಿರು 3 ಜನ, ಅವರನ್ನೇ ಹೆರುವಾಗಲೂ ಸಹ ಅವಳ ದೇಹದ ರಕ್ತ, ಮಜ್ಜೆ, ಮಾಂಸ ಎಲ್ಲವನ್ನೂ ಸಹ ಕಳೆದುಕೊಳ್ಳುವ ಹಾಗೆ ಮತ್ತೊಂದಿಷ್ಟು ನೆನಪನ್ನು ಕಳೆದುಕೊಂಡಿದ್ದೆ. ಹಾಗೆಯೇ ನಾವೆಲ್ಲರೂ ಸಹ ಸೇರಿ ಆಕೆಯ ನೆನಪನ್ನ ಸೂರೆಗೊಳ್ಳುತ್ತಿದ್ದೇವೆ. ಪ್ರಹ್ಲಾದ ಬಹಳ ಉತ್ತಮವಾಗಿ ಹೇಳ್ತಾನೆ ಈ ಮಾತು. ನಾವು ನಮ್ಮ ತಾಯಿ ಎಷ್ಟು ನೆನಪನ್ನ ಅಪಹರಿಸುತ್ತೇವೆ. ಜನ್ಮ ಕೊಟ್ಟ ತಪ್ಪಿಗೆ ನಾವು ಆಕೆಯ ಧಾರಣಾಶಕ್ತಿಯನ್ನೇ ಕಸಿದುಕೊಂಡು ಬಂದಂತಹ ಮಕ್ಕಳು. ಆಮೇಲೆ ಮತ್ತೆ ಆಕೆಯ ಚೂರು ಪಾಲು ಆಸ್ತಿ ಇದ್ರೆ ಅದಕ್ಕೂ ಕಣ್ಣು ಹಾಕಬಹುದು. ಹಾಗಾಗಿ ಈ ತಾಯಿಯ ಮತ್ತು ತಂದೆಯ ಸಂಪತ್ತನ್ನು ದೋಚುವುದು ಬಹಳಷ್ಟು ಜನರಿಗೆ ಗರ್ಭದಿಂದಲೇ ಪ್ರಾರಂಭ ಆಗಿಬಿಡುತ್ತೆ ಅಂತ ಅನ್ಕೊಳ್ಳ. ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ಆ ತಾಯಿ ಒಂದೊಂದು ಮಗುವನ್ನು ಹೆರುವಾಗಲೂ ಸಹ ತನ್ನ ಎಲ್ಲ ಶಕ್ತಿಯನ್ನು ಸಹ ಆಕೆ ಕಳೆದುಕೊಂಡು ಬಿಡ್ತಾಳೆ. ಆದ್ದರಿಂದ ಆ ತಾಯಿಗೆ ನಾವು ಏನು ಮಾಡಿದರೂ ಸಹ ಅವಳ ಋಣವನ್ನು ತೀರಿಸೋದಕ್ಕೆ ಸಾಧ್ಯ. ಅದೇ ಭಾಗವತದಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ. ನಿಮಗೆ ಗೊತ್ತು, ಕೃಷ್ಣ ಬೆಳೆದದ್ದು ಯಶೋದೆಯ ಮಡಿಲಲ್ಲಿ. 8ನೇ ವರ್ಷಕ್ಕೆ ಬಂದಾದ ಮೇಲೆ ಕಂಸನನ್ನ ಸಂಹರಿಸಿ ಆದ ಮೇಲೆ ಆತ ಪುನಃ ಬಂದು ತನ್ನ ತಂದೆ ತಾಯಿಯಾದಂತ ವಸುದೇವ ದೇವರಿಗೆ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಕೃಷ್ಣ ಮತ್ತು ಬಲರಾಮ ಇಬ್ಬರು ಸಹ ನಮಸ್ಕಾರ ಮಾಡಿದಾಗ ಕೃಷ್ಣ ಹೇಳುವ ಮೊದಲ ಮಾತು ಇದು. ಭಾಗವತ ಸ್ವಲ್ಪ ಓದುವವರಿಗೆ ಇಂತಹ ಎಲ್ಲ ಮಾತುಗಳು ಕೇಳ್ತವೆ. ಆತ ಹೇಳ್ತಾನೆ ನೋಡಿ, ಸರ್ವಾರ್ಥ ಸಂಭವೋ ದೇಹ ಜನಿತಃ ಪೋಷಿತೋ ಯತಃ ನ ತಯೋರ್ ಯಾತಿ ನಿರ್ವೇಶಂ ಪಿತ್ರೋಹೋ ಮರ್ತ್ಯಃ ಶತಾಯುಷ. ನಮಗೆ ತಂದೆ ತಾಯಿ ಈ ದೇಹವನ್ನ ಕೊಟ್ಟಿದ್ದಾರೆ. ಎಂತಹ ದೇಹ ಅಂದ್ರೆ ಸರ್ವಾರ್ಥ ಸಂಭವ. ಇವತ್ತು ನಾವು ಸುಖ ಪಡ್ತಾ ಇದ್ದೇವೆ ಅಂತ ಯಾವನಾದ್ರೂ ಹೇಳಿದ್ರೆ ಯಾವುದರ ಮೂಲಕ ಸುಖ ಪಡ್ತಾ ಇದ್ದೇವೆ? ವಿತ್ ಅವರ್ ಬಾಡಿ. ಆ ಬಾಡಿ ಕೊಟ್ಟವರು ಯಾರು? ತಂದೆ ಅಲ್ವಾ? ಅಂದ್ರೆ ನಮ್ಮ ಸುಖಕ್ಕೆ ಮೂಲ ಕಾರಣವಾದಂತಹ ಈ ದೇಹವನ್ನ ಕೊಟ್ಟವರು ಅವರು ಒಂದು. ಅದಾದ್ಮೇಲೆ ನಾವೇನೋ ಧಾರ್ಮಿಕ ಆಚರಣೆ ಮಾಡಬೇಕು ಅಂತ ಅನಿಸುತ್ತೆ. ಹಾಗೆ ಅನಿಸಿದಾಗ ಆ ಆಚರಣೆಗೆ ಮಾಧ್ಯಮವಾದದ್ದು ಯಾವುದು? ಈ ದೇಹ. ಅದನ್ನು ಕೊಟ್ಟವರು ಯಾರು? ಅವರೇ. ಆಯ್ತು, ಇದು ಯಾವುದೂ ಬೇಡಪ್ಪ ಅಂತ ನಾನು ಬಿಟ್ಟು ಹೋಗ್ತೇನೆ, ತಪಸ್ಸು ಮಾಡ್ತೇನೆ ಅಂತ ಹೊರಟು. ಆ ತಪಸ್ಸನ್ನು ಮಾಡುವುದಕ್ಕೆ ಮಾಧ್ಯಮವಾಗುವುದು ಯಾವುದು? ಮತ್ತೆ ದೇಹವೇ. ನೀವು ಏನಾದ್ರೂ ಮಾಡ್ರಿ, ನಾವು ಈ ದೇಹವನ್ನು ಬಿಟ್ಟು ಏನು ಮಾಡ್ಲಿಕ್ಕೆ ಸಾಧ್ಯ. ಆದ್ರಿಂದ ಇಂತಹ ದೇಹ ಎನ್ನುವಂತಹ ಮಹಾ ಸಂಪತ್ತನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾನೆ ಸರ್ವಾರ್ಥ ಸಂಭವ. ಮತ್ತಷ್ಟೇ ಅಲ್ಲ, ಮುಂದೆ ಇನ್ನೊಂದು ಜನ್ಮ ನನಗೆ ಬರದೇ ಇರುವ ಹಾಗೆ, ಮತ್ತೆ ದೇಹ ಬರದೇ ಇರುವ ಹಾಗೆ ನಾನು ಪ್ರಯತ್ನ ಮಾಡಬೇಕು ಅಂತಾದ್ರೂ ಸಹ ಇಲ್ಲೊಂದು ದೇಹ ಬೇಕು. ಇದನ್ನ ಬಿಟ್ಟು ಮತ್ತೇನ್ ಮಾಡಬೇಕು? ಮತ್ತೆ ದೇಹ ಬರದೇ ಇರುವ ಪ್ರಯತ್ನ ಮಾಡಬೇಕು ಅಂತ ಆದ್ರೆ ಅದಕ್ಕೂ ಅವಕಾಶ ಮಾಡಿಕೊಟ್ಟವ್ರು ಯಾರು? ಮತ್ತೆ ಮತ್ತೆ. ಆದ್ದರಿಂದ ಹೀಗೆ ಮನುಷ್ಯನ ಏಳಿಗೆಗೆ ಪ್ರತಿ ಹಂತದಲ್ಲೂ ಕಾಣುವಂತಹ ಈ ದೇಹವನ್ನು ಕೊಟ್ಟಂತಹ ಸರ್ವಾರ್ಥ ಸಂಭವ ದೇಹ ಜನಿತಃ ಪೋಷಿತ. ಇಂತಹ ದೇಹ ಕೊಟ್ಟರು ಅಷ್ಟೇ ಅಲ್ಲ, ನಮ್ಮನ್ನು ಪಾಲನೆ ಪೋಷಣೆ ಮಾಡಿದರು. ದುರ್ದೈವಾದ ಕೆಲವು ಜನ ಮಕ್ಕಳಿದ್ದಾರೆ, ಅಪ್ಪ ಅಮ್ಮನಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನನ್ನ ಗಂಡನನ್ನು ನಾನೇ ಆಯ್ಕೆ ಮಾಡ್ಕೊಂಡೆ ಅಂತ ಹೆಣ್ಣುಮಕ್ಕಳು, ನನ್ನ ಹೆಂಡತಿ ಆಗುವವಳನ್ನ ನಾನೇ ಆಯ್ಕೆ ಮಾಡ್ಕೊಂಡೆ ಅಂತ ಸೋಕಾಳು ಗಂಡು ಮಗ. ನಾವು ಮೊದಲೇ ಹೇಳಿದ್ರೆ ಇಂಥ ವಿಷಯ ಎಲ್ಲ ನಾವು ಕೇಳಲಿಕ್ಕೆ ಅಪ್ರಿಯ. ಯಾಕಂದ್ರೆ ಇಂಥವ್ರು ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ. ಪ್ರಶ್ನೆ ಇಷ್ಟೇ, ನೀನು ಹುಟ್ಟಿದಾಗ ನೀನೇ ಹಾಸಿಗೆಯಲ್ಲಿ ನಿನ್ನದೇ ಆದಂತಹ ಮಲಮೂತ್ರಗಳನ್ನು ವಿಸರ್ಜನೆ ಮಾಡಿದಾಗ ಅದನ್ನು ಸ್ವಚ್ಛ ಮಾಡಿಕೊಳ್ಳಬೇಕು ಅನ್ನೋ ಅರಿವು ನಿನಗಿತ್ತ? ಆ ಅರಿವು ಯಾರಿಗೆ? ನಿಮ್ಮ ಅಮ್ಮನಿಗೆ.
ಅದನ್ನೆಲ್ಲ ಮಾಡೋದಕ್ಕೆ ಗೊತ್ತಾಯ್ತು ನಿನ್ನ ಅಮ್ಮನಿಗೆ. ಆವಾಗ ನಿನಗೆ ಯಾರು ಬಂದು ಪಾಠ ಮಾಡಿ ಆಯ್ತು. ಅದಾದ್ಮೇಲೆ ನೀನು ಸ್ವಲ್ಪ ಬೆಳೀತಾ ಬಂದ್ಮೇಲೆ ಸ್ಕೂಲಿಗೆ ಸೇರಿಸಬೇಕು ಅಂತ ಆದಾಗ ಇದೇ ಸ್ಕೂಲಿಗೆ ಹೋಗ್ಬೇಕು ನೀನೇನೋ ಹೇಳಿದ್ಯಾ. ಆ ಸರಿಯಾದ ಸ್ಕೂಲಿಗೆ ನಿನ್ನನ್ನು ಸೇರಿದ್ದವ್ರು ಯಾರು? ನಿನ್ನ ತಾಯಿ, ನಿನ್ನ ಇದಕ್ಕೆಲ್ಲ ಗೊತ್ತಾಗುತ್ತೆ ಅವರಿಗೆ ಅಲ್ವಾ. ಅದಾದ್ಮೇಲೆ SSLC ರಿಸಲ್ಟ್ ಬಂದಾಗ ಸರಿಯಾದ ಕಾಲೇಜಿಗೆ ಸೇರಿಸಬೇಕು ಅಂತ ಆದಾಗ ಆ ಸರಿಯಾದ ಕಾಲೇಜಿಗೆ ಫೀಸನ್ನು ಕೊಟ್ಟವ್ರು ಯಾರು? ನೀನ. ಇದೆಲ್ಲವೂ ಗೊತ್ತಾಗುವಂತಹ ಅಪ್ಪ ಅಮ್ಮನಿಗೆ ನಿನಗೆ ಗಂಡು ಮಗ ಆದ್ರೆ ಸರಿಯಾದ ಒಂದು ಹುಡುಗಿ ಜೊತೆಗೆ ಮದುವೆ ಮಾಡಬೇಕು ಅಂತ ಗೊತ್ತಾಗಂತ, ಅಥವಾ ಹುಡುಗಿಗೆ ನಿನಗೆ ಒಂದು ಸರಿಯಾದಂತಹ ಮಗನನ್ನ ಅಳಿಯನನ್ನು ಆಯ್ಕೆ ಮಾಡಿ ಮದುವೆ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಪ್ರಶ್ನೆಗೆ ಉತ್ತರ ಇಲ್ಲ ಅಲ್ವಾ? ಅಂದ್ರೆ ನಾವು ಬೆಳೀತಾ ಬಂದ ತಕ್ಷಣ ನಮ್ಮ ತಂದೆ ತಾಯಿ ದಡ್ಡರಾಗ್ತಾರೆ ಅಂತ ತೀರ್ಮಾನ ಮಾಡುವುದೇ ನಮ್ಮ ಶಿಕ್ಷಣ ಆಗಿಬಿಟ್ಟಿದೆ. ಅಷ್ಟು ಹಿನ್ನೆಲೆಯಲ್ಲಿ ಯಾಕೆಂದ್ರೆ ಪೋಷಿತ ಹೆಜ್ಜೆ ಹೆಜ್ಜೆಗೂ ಸಹ ಎಲ್ಲಿ ನಮ್ಮ ಬುದ್ಧಿ ಕೆಲಸ ಮಾಡೋದಿಲ್ವೋ ಅಲ್ಲಿ ಅವರ ಬುದ್ಧಿಯನ್ನು ಮತ್ತೆ ಇರಿಸಿ ನಮಗೋಸ್ಕರ ಶ್ರಮ ಪಟ್ಟಿರ್ತಾರಲ್ಲ ಅಂತಹ ತಂದೆ ತಾಯಿಯರ ನ ತಯೋರಿ ಆತಿರ್ವೇಶನ್, ಅವರ ಋಣವನ್ನ ತೀರಿಸುವುದಕ್ಕೆ ಸಾಧ್ಯ ಇಲ್ಲ ಅಂತಾನೆ ಕೃಷ್ಣ. ಮುಂದುವರೆದು ಹೇಳ್ತಾನೆ, ಪಿತ್ರೋಹ ಮರ್ತ್ಯ ಶತಾಯುಷ, 100 ವರ್ಷಗಳ ಕಾಲ ನಿರಂತರ ಅವರು ಸೇವೆ ಮಾಡಿದರೂ ಸಹ ಅವರು ಮಕ್ಕಳಿಗೆ ಮಾಡಿದಂತಹ ಉಪಕಾರಕ್ಕೆ ಇವರ ಹತ್ರ ಪ್ರತ್ಯುಪಕಾರ ಇಲ್ಲ. ಒಬ್ಬ ಮಹಾನುಭಾವ ಹೇಳಿದಂತಹ ಮಾತು, ನನ್ನ ತಾಯಿ ತಂದೆಯರು ಮಾಡಿದಂತಹ ಆ ಉಪಕಾರಕ್ಕೆ ನಾನು ಜೀವಂತವಾಗಿರುವಾಗ ನನ್ನ ಚರ್ಮವನ್ನು ಸುಲಿದವರು ಚಪ್ಪಲಿ ಹಾಕಿದ್ರು ಸಹ ಅದಕ್ಕಾಗಿಲ್ಲ ಋಣವನ್ನು ನಾನು ತೀರಿಸಲಾರೆ. ಪ್ರಾಯಶಃ ಎಲ್ಲ ಮಾತುಗಳಿಗೆ ಮೂಲ ಆಗಬಹುದು ಕೃಷ್ಣ ಹೇಳಿದಂತಹ ಮಾತು. ಮುಂದುವರೆದು ಹೇಳ್ತಾನೆ ಕೃಷ್ಣ, ಭಯಾನಕವಾದ ಮಾತು, ನಾವೆಲ್ಲರೂ ಕಿವಿ ಕೊಟ್ಕೊಳ್ಬೇಕು ಇದನ್ನು. ಯಸ್ತಯೋರ್ ಆತ್ಮಜ ಕಲ್ಪ ಕಲ್ಯ ಆತ್ಮನಾದ ಧನೇನ ಚ ವೃದ್ಧಿಂ ನ ದದ್ಯಾ ತಂ ಪ್ರಯತ್ಯ ಸ್ವಮಾಂಸಂ ಖಾದಯ. ಯಾವ ಮಗ ಮಕ್ಕಳು ಆರ್ಥಿಕವಾಗಿ ಸದೃಢರಾಗಿದ್ದು, ದೇಹ ಗಟ್ಟುಮುಟ್ಟಾಗಿದ್ದು, ತಂದೆ ತಾಯಿಯ ಅನಿಸಿಕೆಯನ್ನು ಅವರ ವಾಂಟ್ಸನ್ನ ಫುಲ್ಫಿಲ್ ಮಾಡಲಿಕ್ಕೆ ಎಲ್ಲ ಅವಕಾಶಗಳಿದ್ದು ಸಹ ಯಾವನು ಅದನ್ನು ಮಾಡೋದಿಲ್ಲ. ಬದುಕಿರುವಾಗ ಅವರನ್ನ ಗೌರವದಿಂದ ಕಾಣದೆ ಅವರನ್ನ ಅವಮಾನಿಸಿ ಅಥವಾ ಅವರು ಯಾವ ಆಸೆಯನ್ನು ಈಡೇರಿಸದೆ ಅವರು ಮನೆಯು ಹಾಗೆ ಮಾಡ್ತಾನೋ ಇವನಿಗೆ ಏನು ಟ್ರೀಟ್ಮೆಂಟ್ ಅಂತ ಒಂದು ಪ್ರಶ್ನೆ. ಅದಕ್ಕೆ ಶುಕಾಚಾರ್ಯರು ಹೇಳ್ತಾರೆ, ಕೃಷ್ಣನ ಬಾಯಿಯಿಂದ ಹೇಳ್ತಾರೆ ಅವರು, ವೃತ್ತಿಂನ ದತ್ಯ, ಆ ಮಗನಿಗೆ ಎಲ್ಲ ಅವಕಾಶ ಇದ್ದು ಸಹ ತಂದೆ ತಾಯಿಯರ ಯಾವ ಅನಿಸಿಕೆಯನ್ನು ಈಡೇರಿಸುವುದಿಲ್ಲ. ನಿಮಗೆ ಇತಿಹಾಸ ಗೊತ್ತಿರಬೇಕು, ಶ್ರವಣ ಕುಮಾರನ ಕಥೆ. ಪೂರ್ಣರಾದ ತಂದೆ ತಾಯಿ ಯಾತ್ರೆ ಮಾಡಬೇಕು ಅಂತ ಹೇಳಿದಾಗ ಸಂಸ್ಕಾರವಂತ ಮಕ್ಕಳಿಗೆ ಅಂತ ಪಾಠ ಹೇಳಿರ್ತಾನೆ. ತಕ್ಕಡಿಯಲ್ಲಿ ಕುಂಡಿಸ್ಕೊಂಡು ಅವನು ಈ ಭಾರತಾಜಿನವನ್ನ ಪ್ರದಕ್ಷಿಣೆ ಮಾಡಿಸ್ತಾನೆ. ಹಾಗಾಗಿ ಯಾರು ತಂದೆ ತಾಯಿ ನೋಡ್ಕೊಳ್ಳೋದಿಲ್ವೋ ಎಲ್ಲ ಅವಕಾಶಗಳಿದ್ದಾಗಲೂ ಸಹ ಅವರಿಗೆ ಏನು ಶಿಕ್ಷೆ ಅಂತಂದ್ರೆ, ಈ ಮಗ ಸತ್ತ ಮೇಲೆ ಯಮದೂತರು ಇವನ ಮಾಂಸವನ್ನೇ ಕತ್ತರಿಸಿ ಅವರಿಗೆ ತಿನ್ನಿಸ್ತಾರೆ. ಸ್ವಮಾಂಸಂ ಖಾದಯಂತಿಹಿ. ಸ್ವಲ್ಪ ಸಂಸ್ಕೃತ ಬಂದವರಿಗೆ ಬರ್ತಾರೆ, ನಂದಲ್ಲ ಮಾತು. ಭಾಗವತ ದಶಮಸ್ಕಂದ ಪೂರ್ವಾರ್ಧದಲ್ಲಿ ನೇರವಾಗಿ ಕೃಷ್ಣ ಹೇಳಿದಂತ ನಾವು ಇಂಥ ಗ್ರಂಥಗಳನ್ನೆಲ್ಲ ಓದೋದಿಲ್ಲ. ಯಾಕೆ ಗೊತ್ತಾ, ನಮ್ಮ ಓದ್ರೆ ಏನಾಗುತ್ತೆ, ಪಿಂಚಿಂಗ್. ಹಾಗಾಗಿ ಎಷ್ಟೇ ನಾವು ಓದೋದಿಲ್ಲ ಬಿಡಿ, ವೇದಾಂತ ಉಪನ್ಯಾಸ ಕೇಳಲಿಕ್ಕೆ ಸುತರಾಂ ಬರಲ್ಲ. ಯಾಕೆ ಹೇಳಿದಾಗ ಏನಾಗುತ್ತೆ, ನಮ್ಮನ್ನೇ ಇಟ್ಕೊಂಡು ಹೇಳ್ತಾ ಇದ್ದಾರೆ ನಾವು ಮೊದಲೇ ಹೇಳ್ತೀನಿ ಅದಕ್ಕೋಸ್ಕರ. ಸತ್ಯವಾದ ಕಠೋರವಾದ ಮಾತುಗಳಿವು, ಆದ್ರೆ ಸೂರ್ಯ ಚಂದ್ರರು ಇರುವವರೆಗೆ ಸತ್ಯವಾದ ಮಾತು. ಕೃಷ್ಣ ಈ ಮಾತು ಹೇಳ್ರಿ ಏನಾಗಬೇಕಾಗಿದೆ ಈ ಮಾತು. ಹಾಗಾಗಿ ನಮ್ಮಿಬ್ಬರ ತಪ್ಪನ್ನ ಕ್ಷಮಿಸಿ ಅಂತ ಕೃಷ್ಣ ಬಲರಾಮ ತಾಯಿಯ ಮತ್ತು ತಂದೆ ಕಾಲಿಗೆ ಬಿಡ್ತಾರೆ. ಅವನಿಗೆ ಆತ ಒಂದು ಮಾತು ಹೇಳ್ತಾನೆ, ಎಂ ಮಾತಾ ಪಿತ, ಇದು ಮನುಸ್ಮೃತಿಯ ಮಾತು. ಎಂ ಮಾತಾ ಪಿತರೌ ಕ್ಲೇಶಂ ಸಹೇತೆ ಸಂಭವೇ ನೃಣ. ಒಂದು ಮಗುವಿಗೆ ಜನ್ಮವನ್ನು ಕೊಡುವಾಗ ತಾಯಿ ಪಡುವಂತಹ ಆ ಕಷ್ಟಕ್ಕೆ ಈ ಪ್ರಪಂಚದಲ್ಲಿ ಆ ಕಷ್ಟವನ್ನ ನಿವಾರಣೆ ಮಾಡುವ ಯಾವ ಔಷಧವೂ ಇಲ್ಲ. ಅದಕ್ಕೆ there is no ಪ್ರತಿಕ್ರಿಯೆ. ಅರ್ಥ
ಬೆಳೆಯಬೇಕಾಗುತ್ತೆ. ಇದ್ರೆ ಆಕೆ ತಾಯಿ. ನನ್ನ ಸ್ನೇಹಿತರೊಬ್ಬರಿದ್ರು, ದೊಡ್ಡ ಹುದ್ದೆಯಲ್ಲಿ, ಅವರನ್ನು ನೋಡಿ ನನಗೆ ತುಂಬಾ ಸಂತೋಷ ಆಗ್ತಿತ್ತು. ಪ್ರತಿ ದಿನ ಪೂಜೆ ಮುಗಿಸಿ ಆಫೀಸಿಗೆ ಹೊರಡುವಾಗ, ಅಮ್ಮ ಹೋಗಿ ಬರ್ತೇನೆ ಅಂತೇಳಿ ಒಮ್ಮೆ ಆಕೆ ಕೂರಿಸಿ, ನನಗೆ ಇವತ್ತು ಯಾವುದೇ ತೊಂದರೆ ಆಗದೇ ಇರುವ ಹಾಗೆ ಆಶೀರ್ವಾದ ಮಾಡಿ, ತಾಯಿಯ ಪಾದಕ್ಕೆ ಹಣೆಯನ್ನು ಹಚ್ಚಿ ಕಣ್ಣೀರು ಸುರಿಸಿ ಯಾರಿಗೆ ಬುದ್ಧಿ ಬರ್ತದೆ? ಆ ತಾಯಿ ಏನು ಓದಿದವಳ, ಒಳ್ಳೇದಾಗಿರ್ತಕ್ಕ ಇಷ್ಟೇ ಹೇಳ್ತದೆ. ಎಷ್ಟು ಸಿಗ್ತದೆ ಈ ಭಾಗ್ಯ. ಅಷ್ಟು ಹಿನ್ನೆಲೆಯಲ್ಲಿ ತಾಯಿಗೆ ಸಾಟಿ. ಮಹಾಭಾರತದಲ್ಲಿ ಯಕ್ಷ ಪ್ರಶ್ನೆ ಅಂತ ಒಂದು ಮಾತು ಸಂದರ್ಭ ಬರುತ್ತೆ. ಪಾಂಡವರು ವನವಾಸವನ್ನು ಮುಗಿಸಿ ಇನ್ನೇನು ಅಜ್ಞಾತವಾಸಕ್ಕೆ ಹೋಗಬೇಕು. ಆ ಸಂದರ್ಭದಲ್ಲಿ ಅಜ್ಞಾತವಾಸವನ್ನ ಕಳೆಯುವುದಕ್ಕೆ ಪಾಂಡವರು ಫಿಟ್ಟೋ ಅನ್ಫಿಟ್ಟೋ ಅಂತ ಪರೀಕ್ಷೆ ಮಾಡೋದಕ್ಕೆ ಧರ್ಮರಾಜನ ತಂದೆಯಾದಂತಹ ಯಮಧರ್ಮರಾಜ ಯಕ್ಷನ ರೂಪದಲ್ಲಿ ಬಂದು ಒಂದಿಷ್ಟು ಪ್ರಶ್ನೆಗಳನ್ನು ಮಾಡ್ತಾನೆ. ಆ ಕಥೆಯಲ್ಲ ನಾನು ಹೇಳಿದ್ದೇನೆ. ಅದರ ಒಂದು ಪ್ರಶ್ನೆ, ಈ ಭೂಮಿಗಿಂತ ತೂಕದ ವಸ್ತು ಯಾವುದು? ಯಕ್ಷನ ಪ್ರಶ್ನೆ. ಅದಕ್ಕೆ ಧರ್ಮರಾಜ ಹೇಳುವ ಮಾತು, ಸಾಕ್ಷಾತ್ ಧರ್ಮದೇವತೆಯ ಅಪರ ಅವತಾರವನ್ನು ಭೂಮೇ ಗರಿಯಸಿ ಮಾತಾ, ಈ ಭೂಮಿಗಿಂತಲೂ ಸಹ ಅತ್ಯಂತ ತೂಕದ ಒಂದು ವಸ್ತು ಇದ್ರೆ ಅದು ಅಮ್ಮ ಅಂತ ಯಕ್ಷ ಹೇಳ್ತಾರ. ಯಕ್ಷ ಸಾಮಾನ್ಯ ವ್ಯಕ್ತಿ ಅಲ್ಲ, ಧರ್ಮದೇವತೆ. ಹೇಗೆ ಹೇಳ್ತೇನೆ ನೀನು ಅಂತ ಧರ್ಮರಾಜ ಹೇಳ್ತಾನೆ, ಯಕ್ಷ ಈ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದು, ಯಾವುದಕ್ಕೆ ಸಾಧ್ಯ ಇಲ್ಲವೋ ಅಂಥದ್ದು ಒಂದು ವಸ್ತು ಇದೆ ಹೇಳ್ತೀಯ ಅಂತ ಹೇಳಿ. ಯಕ್ಷ ಜ್ಞಾನ ಅಂತ, ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕೆ ಸರಿಸಾಟಿ ಆದದ್ದಿಲ್ಲ. ಹಾಗೆ ನನ್ನ ವಿಷಯಕ್ಕೆ ಬಂದೆ ಅಂತ ಧರ್ಮರಾಜ. ನೋಡು, ಒಬ್ಬ ಜ್ಞಾನವಂತನಾದಂತಹ ಮಗನನ್ನ ಹೆರುವವಳು ಯಾರು? ತಾಯಿ ಅಲ್ವಾ? ಅದರಿಂದ ಆ ಜ್ಞಾನಕ್ಕೆ ಸರಿಸಾಟಿಯಾದದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅಂತ ಆದ್ರೆ ಅದು ಎಷ್ಟು ತೂಕ ಇರಬೇಕು, ಅದು ಎಷ್ಟು ವಜನ ಇರಬೇಕು, ಅದು ಎಷ್ಟು ವೇಟ್ ಇರಬೇಕು. ಯಾಕೆಂದ್ರೆ ಎಷ್ಟೊಂದು ಶಬ್ದ ಸಾರಗಳನ್ನ ತನ್ನಲ್ಲಿ ಆತ ಇಸ್ಕೊಂಡಿರ್ತಾನೆ ಅಂತಾದ್ರೆ ಆ ಜ್ಞಾನ ಇಷ್ಟೇ ಹೀಗೆ ಅಂತ ಹೇಳಿ ಸಾಧ್ಯ. ಅದು ಎಂಡ್ಲೆಸ್. ಇಂಥ ಎಂಡ್ಲೆಸ್ ಆದಂತಹ ಜ್ಞಾನವನ್ನ ತನ್ನಲ್ಲಿ ಇರಿಸಿಕೊಳ್ಳುವವನು ಜ್ಞಾನಿ. ಅಂಥ ಜ್ಞಾನಿಗೆ ಜನ್ಮ ಕೊಡುವ ತಾಯಿ ಅವಳು ಎಷ್ಟು ತೂಕದ ವ್ಯಕ್ತಿ ಆಗಿರ್ಬೇಕು ಅಲ್ವಾ? ಹಾಗಾಗಿ ಎಲ್ಲ ತಾಯಿಂದಿರ ತ್ಯಾಗ ಇರುತ್ತಿದ್ರೆ ಈ ದೇಶದಲ್ಲಿ ಇಂಥ ಜ್ಞಾನಿಗಳು ಇರ್ತಿದ್ರು. ಆದ್ದರಿಂದ ಆ ತಾಯಿ ಭೂಮಿಗಿಂತಲೂ ಸಹ ಅತ್ಯಂತ ದೊಡ್ಡವು, ಭೂಮಿಗಿಂತ ತೂಕ ತಾಯಿ ಅಂತ ಧರ್ಮರಾಜ ಯಕ್ಷಜನಿಗೆ ಹೇಳ್ತಾನೆ. ಈ ಸಂದರ್ಭದಲ್ಲಿ ಶಾಸ್ತ್ರವನ್ನು ಮಾತು ಹೇಳುತ್ತೆ. ಧರ್ಮರಾಜನ ಮಾತಿಗೆ ಪುಷ್ಟಿಯಾಗಿ ಏನು ಅಂದ್ರೆ, ನ ಗಾಯತ್ರ್ಯ ಪರೋಮಂತ್ರ, ಗಾಯತ್ರಿಗಿಂತ ಮಿಗಿಲಾದಂತಹ ಮಂತ್ರ ಇಲ್ಲ. ನ ಮಾತು ಪರದೈವತಂ, ತಾಯಿಗಿಂತ ಮಿಗಿಲಾದಂತಹ ಇನ್ನೊಂದು ದೈವ ಇಲ್ಲ. ಇಷ್ಟೇ ಅಲ್ಲ, ಮುಂದುವರೆದು ಇದೇ ಮಾತನ್ನು ಹೇಳುತ್ತೆ, ನಾಸ್ತಿ ಮಾತೃ ಸಮೋ ಗುರು, ತಾಯಿಗೆ ಸಮಾನವಾದ ಗುರು ಇಲ್ಲ. ಈ ಮಾತಿಗೆ ತುಂಬಾ ವಿಶಾಲವಾದ ಅರ್ಥ. ಮನುಷ್ಯ ಮೊದಲು ವಿಶ್ವಾಸವನ್ನು ಇಡುವಂತಹ ಒಂದು ಮಾತಿದ್ದರೆ ಅದು ಯಾರ ಮಾತು? ಅವಳ ಅಲ್ವಾ? ಬೇರೆ ಯಾವುದು ಬೇಡ್ರಿ. ಬೆಳೀತಾ ಬೆಳೀತಾ ಬಂದಾಗ ನಾವು ನಾನೇ ಸರ್ವಜ್ಞ ಅಂತ ಅಹಂಕಾರದಿಂದ ಹಮ್ಮು ಭಿಮ್ಮುಗಳಿಂದ ಬೀಗಿ ಆಕೆಯ ಮಾತನ್ನು ತಿರಸ್ಕಾರ ಮಾಡ್ತೇವೆ. ಆದ್ರೆ ಒಂದು ಪ್ರಶ್ನೆ ಕೇಳ್ತೇನೆ, ನಾವೆಲ್ಲರೂ ನಂಬುವುದು ನಿಜವಾಗಿ ಮೊಟ್ಟ ಮೊದಲು ಅಮ್ಮನ ಮಾತು. ಯಾವುದೋ ಒಂದು ಮಗು ಒಂದು ಕೇಳಿದೆ, ನನ್ನ ಅಪ್ಪ ಯಾರು ಅಂತ ಕೇಳಿದೆ, ಯಾರು ಹೇಳಬೇಕು? ಅಮ್ಮ. ಆ ಅಮ್ಮ ಈತ ನಿನ್ನ ಅಪ್ಪ ಅಂತ ಹೇಳಿದಾಗ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ಮಗು ಸಂಶಯ ಪಡುತ್ತೆ. ಮೊದಲೇ ನಾನು ಹೇಳಿದ್ದೇನೆ ಒಪ್ಕೊಳ್ಬೇಡಿ, ನೀವು ನಿಮ್ಮ ಬುದ್ಧಿಯ ಮೂಸೆಯಲ್ಲಿ ವಿಚಾರ ಮಾಡಿ ಒಪ್ಕೊಳ್ಳಿ. ಬೇರೆ ಯಾರು ಬೇಡ. ನಾಳೆ ಬಾಲ್ಯದಲ್ಲಿ ಸಂಶಯ ಪಟ್ಟಿದ್ದೆ. ಯಾಕೆ ನಮ್ಮ ಅಮ್ಮ ಹೇಳಿ ಕೆಳಗೆ
ಆಕಾರ ಕೊಟ್ಟ ಇನ್ನೊಂದು ರೂಪ. ಅಮ್ಮ ಸುಳ್ಳು ಹೇಳುವುದಿಲ್ಲ. ವಿದ್ಯಾರಣ್ಯರ ಮಾತು, ಪ್ರಪಂಚದಲ್ಲಿ ಕೆಟ್ಟ ಮಗು ಹುಟ್ಟಬಹುದಾದ ಕೆಟ್ಟ ತಾಯಿ ಹುಟ್ಟುವುದಿಲ್ಲ. ಹುಟ್ಟಬಹುದಲ್ಲ ಕೆಟ್ಟ ಮಗು, ಹುಟ್ಟಿಯಿಂದ ಕೆಟ್ಟ ತಾಯಿ. ಕುಪುತ್ರೋ ಜಾಯೇತ ಕ್ವಚಿತಪಿ ಕುಮಾರವಾನ. ಆದ್ದರಿಂದ ತಾಯಿಯ ಮಾತು ಅದು ಗುರುವಿನ ಮಾತು. ಗುರುವಿಗೂ ಗುರು ಅವಳು. ಯಾಕೆಂದ್ರೆ ಗುರುವಾದವನಿಗೂ ಸಹ ಹಿಂದೆ ಯಾರಿದ್ದಾಳೆ? ತಾಯಿ ಇದ್ದಾಳೆ. ಆದ್ದರಿಂದ ಆ ತಾಯಿ ಎನ್ನುವಂತಹ ವಸ್ತು ಉಂಟಲ್ಲ, ಅದು ಶಬ್ದಕ್ಕೆ ನಿಲುಕದೇ ಇರುವಂತಹದ್ದು. ಅದಕ್ಕೋಸ್ಕರ ಶಾಸ್ತ್ರವನ್ನು ಮಾತಾಡುತ್ತೆ, 10 ಜನ ಆಚಾರ್ಯರು = ಒಬ್ಬ ಉಪಾಧ್ಯಾಯ. ಆಚಾರ್ಯ ಆದರೆ ಉಪಾಧ್ಯಾಯ ಆದರೆ ಸೂಕ್ಷ್ಮವಾದ ಭೇದ ಉಂಟು. ನಾನು ಅದನ್ನ ಈಗ ವಿಸ್ತಾರ ಮಾಡಿ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಸಮಯ ಕೊಡ್ತಾ ಉಂಟು ನನ್ನ ಗಡಿಯಾರ. 1 ಕಾಲ ಗಂಟೆ ಹೇಳಬೇಕು ನಾನು ಅಷ್ಟೇನೆ. ಅಂತಹ 10 ಉಪಾಧ್ಯಾಯರಿಗೆ ಒಬ್ಬ ತಂದೆ ಸಮಾನ. ಇಂತಹ 10 ಜನ ತಂದೆಯರಿಗೆ ಒಬ್ಬ ತಾಯಿ ಸಮಾನ. ಆದರೆ ಒಂದು ತಾಯಿಗೆ ಇಡೀ ಭೂಮಿ ತೂಕ ಸಮಾನ. ಧರ್ಮರಾಜನ ಮಾತಿಗೆ ವಿವರಣೆ ಹೀಗೆ. ಎಲ್ಲ ಹಿನ್ನೆಲೆಯಲ್ಲಿ ತಾಯಿ ಅವಳು ತಾಯಿಯೇ ಅಷ್ಟೇ ಹೊರತು ಸಹ ಸಾಮಾನ್ಯ ವ್ಯಕ್ತಿ. ನಮ್ಮ ಪುರಾಣದ ಒಂದು ಪ್ರಸಂಗ, ಶಿವಪಾರ್ವತಿಯರು ಕುಳಿತಿದ್ದಾಗ ಒಂದು ಹಾಸ್ಯದ ಪ್ರಸಂಗ. ಯಾರು ಪ್ರಪಂಚವನ್ನ ಮೊದಲು ಪ್ರದಕ್ಷಿಣೆ ಮಾಡಿ ಬರ್ತಾರೋ ಅವರಿಗೆ ಒಂದು ಬಹುಮಾನ. ಕಾರ್ತಿಕೇಯ ತೀರ್ಮಾನ ಮಾಡಿದ, ನನ್ನ ವಾಹನ ನವಿಲಿದೆ, ಹತ್ಕೊಂಡು ಪ್ರದಕ್ಷಿಣೆ ಮಾಡಿಬಿಡ್ತೇನೆ ಅಂತ ಹತ್ಕೊಂಡು ಬರ್ತಾವ. ಪಕ್ಕದಲ್ಲಿ ಕುಳಿತಿದ್ದ ಗಣೇಶ, ಅವನು ಅಪ್ಪ ಅಮ್ಮರನ್ನು ಪ್ರದಕ್ಷಿಣೆ ಮಾಡಿ ಬಂದು ಕುಳಿತ. ಆಮೇಲೆ ಕಾರ್ತಿಕೇಯ ಬಂದ. ಅಲ್ಲ, ನೀನು ಹೋಗ್ಲೇ ಇಲ್ವಾ? ಇನ್ನು ಇಲ್ಲೇ ಇದೆಯಾ? ನಾನು ಭೂಮಿ ಪ್ರದಕ್ಷಿಣೆ ಆಗಲೇ ಮಾಡಿ ಆಯ್ತು ಅಂದ ಗಣೇಶ. ಅದು ಹೇಗೆ? ಭೂಮಿಗಿಂತ ದೊಡ್ಡವರು ಯಾರು? ಅಪ್ಪ ಭೂಮಿಯ ಗರಿಯಸಿ ಮಾತ್ರ. ಹಾಗಾಗಿ ತಾಯಿಗೆ ಪ್ರದಕ್ಷಿಣೆ ಮಾಡಿದರೆ, ನಮಸ್ಕಾರ ಮಾಡಿದರೆ ಅದು ಭೂಮಿಯ ಪ್ರದಕ್ಷಿಣೆ, ಅದು ಎಲ್ಲ ತೀರ್ಥಯಾತ್ರೆಯ ಪುಣ್ಯ. ಅದು ಆದ್ದರಿಂದ ನೀನು ಹೊರಡುವ ಮುನ್ನವೇ ನಾನು ಭೂಮಿ ಪ್ರದಕ್ಷಿಣೆ ಮಾಡಿ ಆಗಿದೆ ಅಂತ ಬಹುಮಾನ ಇಟ್ಟಿಸಿಕೊಂಡವನು ಗಣೇಶನೇ. ಪ್ರಶ್ನೆ ಅದಲ್ಲ, ಇದು ತಮಾಷೆ ವಿಷಯ ಅಂತ ಹೇಳಿದ್ದೇನೆ. ಆದ್ರೆ ಇದರ ಹಿಂದೆ ಒಂದು ಕಠೋರವಾದ ಸತ್ಯ ಉಂಟು. ಏನು ಹೇಳಿದ್ರೆ, ನಮಗೆ ಪಾಠ. ನೀನು ತೀರ್ಥಯಾತ್ರೆ ಮಾಡ್ಲಿಕ್ಕಾಗಲೇ ಇದ್ರೆ ಬೇಸರಿಸಿಕೊಳ್ಳಬೇಡ. ಅಯ್ಯೋ, ನಾನು ಹುಟ್ಟಿದ ದೇಶವನ್ನ ಸಂಚಾರ ಮಾಡಲಿಲ್ಲ ಅಂತ ಬೇಸರ ಮಾಡ್ಕೊಳ್ಬೇಡ. ಮತ್ತೊಂದು ಜನ್ಮದಲ್ಲಿ ಸಿಗ್ತದೆ. ಆದ್ರೆ ನಿನಗೆ ಜನ್ಮ ಕೊಟ್ಟಂತಹ ತಾಯಿಯ ಋಣವನ್ನ ಸಾಧ್ಯವಾದಷ್ಟು ಈ ಜನ್ಮದಲ್ಲಿಯೇ ತೀರಿಸಿಬಿಡು. ಹೀಗೆ ಆ ಪುರಾಣದ ಮಾತು ಈ ರೀತಿಯಾಗಿ ನಮ್ಮನ್ನ ಬಡಿದು ಎಚ್ಚರಿಸಿ ತಿಳಿಸ್ತಾರೆ. ಅದಕ್ಕೋಸ್ಕರವೇ ಪಾಶ್ಚಾತ್ಯ ವಿದ್ವಾಂಸ ನೋಡಿ ತಾಯಿಯ ಬಗ್ಗೆ ಯಾರ್ಯಾರು ಏನು ಮಾತಾಡಿದ್ದಾರೆ ಅಂತ. ಆತ ಒಂದು ಮಾತನ್ನು ಹೇಳ್ತಾನೆ, ಗಾಡ್ could not be everywhere, so he has created mothers. ಭಗವಂತ ಇರೋನು ಒಬ್ಬ ಅಲ್ವಾ, ಅವನು ಎಲ್ಲ ಕಡೆಗೂ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆತ ತಾಯಿಯಂದಿರನ್ನ ಸೃಷ್ಟಿಸಿದ. ಅದು ತಾಯಿಯ ರೂಪದಲ್ಲಿ ತಾನಿದ್ದಾನೆ. ನಮ್ದಲ್ಲ ಈ ಮಾತು, ವಿದೇಶದವರು ಹೇಳಿದಂತಹ ಮಾತ ಇದು. ಹೀಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಭಾವವನ್ನು ಹೊಂದು ಇಲ್ಲಿನ ಋಷಿಮುನಿಗಳು ತಮ್ಮ ತಮ್ಮ ತಾಯಂದಿರನ್ನ ಗೌರವದಿಂದ ಪೂಜ್ಯ ಭಾವವನ್ನು ನೋಡಿಕೊಳ್ಳುವುದನ್ನು ಕಂಡು ಅವನು ಅಲ್ಲಿ ಹೋಗಿ ನಿಂತು ಹೇಳಿದಂತಹ ಮಾತು. ಇನ್ನೊಬ್ಬ ಇದ್ದ ಜಾರ್ಜ್ ಹಾರ್ಬರ್ಟ್ ಅಂತ, ಅವನೊಂದು ಮಾತು ಹೇಳ್ತಾನೆ, ಎ ಮದರ್ ವರ್ಕ್ಸ್ ಎ 100 ಸ್ಕೂಲ್ ಟೀಚರ್ಸ್. ಒಬ್ಬ ತಾಯಿ = 100 ಜನ ಉಪಾಧ್ಯಾಯರಿಗೆ ಸಮಾನ. 10 ಜನ ನಾನು ಹೇಳಿದ್ರೆ ಅವನು ಇನ್ನೂ ಮುಂದೆ ಹೋಗ್ತಾನೆ, 10% ಆದ್ದರಿಂದ ತಾಯಿಗೆ ತಾಯಿಯೇ ಸಾಟಿ, ಅವರಿಗೆ ಸಾಟಿಯಾದವರು ಇನ್ನೊಬ್ಬರಿಲ್ಲ. ಪಿತ್ರೋಹ ನಿತ್ಯಂ ಪ್ರಿಯಂ ಕುರ್ಯಾ. ಆದ್ದರಿಂದ ತಂದೆ ತಾಯಿಯರಿಗೆ ಏನಿಷ್ಟ ಇದೆಯೋ ಅದನ್ನು ಈಡೇರಿಸಿ.
ಅಷ್ಟೇ ಬೋಧಾಯಿತು. ಆಚಾರ್ಯಸ್ಯ ಚ ಸರ್ವದಾ ತೇಷು ಹಿತ್ರಿಷು ದೃಷ್ಟೇಷು. ಈ ಮಾತು ಹೇಳುತ್ತೆ ತಂದೆ ನಂಬರ್ 2, ಫಸ್ಟ್ ಅಮ್ಮ, ಆಮೇಲೆ ಗುರು ಮೂರನೇ. ಇವರ ಅನಿಸಿಕೆಗಳನ್ನ ನಿನಗೆ ದೇಹದಲ್ಲಿ ಶಕ್ತಿ ಇರುವಾಗ, ಆರ್ಥಿಕವಾಗಿ ಶಕ್ತಿ ಇರುವಾಗ ನೀನು ಈಡೇರಿಸಿಬಿಡು. ಯಾವುದನ್ನು ಮತ್ತೆ ಆಗೋದಿಲ್ಲ ಎನ್ನುವಂತಹ ಉತ್ತರವನ್ನು ಅವರಿಗೆ ಹೇಳಬೇಕ. ಯಾಕೆ ಅಂತಂದ್ರೆ ಅದು ನಿನ್ನನ್ನ ಈ ಪ್ರಪಂಚದಿಂದ ಏನ್ ಮಾಡುತ್ತೆ ಕೇಳಿದ್ರೆ ಹಾಯಾಗಿ ನೀನು ಮುಂದೆ ಹೋಗುವುದಕ್ಕೆ ಅನುಕೂಲ ಮಾಡುತ್ತೆ. ನಾವಿಲ್ಲಿ ಬಂದಿದ್ದೇವೆ ಅಂತ ಹೇಳಿದ್ರೆ ನಾವೆಲ್ಲರೂ ಒಂದ್ ದಿವಸ ಮುಂದೆ ಕಟ್ಟಲೇಬೇಕಲ್ವ? ಯಾಕೆ ಲೈಫ್ ಈಸ್ ಪ್ರಿಪರೇಷನ್ ಫಾರ್. ಹಾಗಾಗಿ ನಾವು ಒಂದಿಷ್ಟು ಇಲ್ಲಿ ಕಳಚ್ಕೊಂಡು ಹೋಗಬೇಕು, ಮುಂದೆ ಕಟ್ಕೊಂಡು ಹೋಗ್ಬೇಕು. ಆ ಮೂಟೆ ಕಳಚ್ಕೊಂಡು ಹೋಗುವಂತಹ ಒಂದು ಅವಕಾಶದಲ್ಲಿ ತಂದೆ ತಾಯಿಯ ಋಣವನ್ನು ಸಾಧ್ಯವಾದಷ್ಟು ಸಹ ತೀರಿಸುವಂತ, ಅದು ಬದುಕಿರುವಾಗ ಅವರ ವಾಂಛೆಗಳನ್ನ ಫುಲ್ಫಿಲ್ ಮಾಡುವುದು ಮೊದಲನೇ, ಅದಾದ್ಮೇಲೆ ಮುಂದಿನದು. ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಈ ಸಂದರ್ಭದಲ್ಲಿ ಆ ತಾಯಿಯ ಹೃದಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಆ ತಾಯಿಯ ಹೃದಯ ಹೇಗಿರುತ್ತದೆ ಅನ್ನೋದಕ್ಕೆ ಇದೊಂದು ಫ್ರೆಂಚ್ ದೇಶದ ಕಥೆ, ನಡೆದ ಘಟನೆ ಅಲ್ಲ, ಕಥೆ. ಏನು ಅಂದ್ರೆ ಒಬ್ಬ ಮಹಾನುಭಾವ ಇದ್ದ, ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಬೇಡಿ. ಅವನ ಅಮ್ಮ ಅವರ ಗಂಡ ಆಗಿದ್ದ. ಆವತ್ತು ವಿದೇಶದಲ್ಲಿ ಮತ್ತೆ ನಮ್ಮ ದೇಶದಲ್ಲಿ ಕೆಲವರು ಮಾತ್ರ ಇರ್ತಾ ಇದ್ರು. ಇವತ್ತು ಎಲ್ಲಾ ಕಡೆಗೂ ಅಮ್ಮ ಅವ್ರ ಗಂಡಂದಿ ಹೆಚ್ಚಿಗೆ ಸಿಗ್ತಾರೆ. ಅಂದ ಮಾತ್ರಕ್ಕೆ ಹೆಂಡತಿಯ ಮಾತನ್ನ ಅಲ್ಲಗಳಿಬೇಕು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಮತ್ತೆ ಹೇಳುತ್ತೇನೆ, ಎಲ್ಲಿ ಸೂಚನೆ ತಪ್ಪಾಗಿರುತ್ತೋ ಅಲ್ಲಿ ಕರೆಕ್ಟ್ ಮಾಡಬೇಕು. ಆ ವಿವೇಕ ಕೊಡುವಷ್ಟು ವಿವೇಕ ಇವನಿಗಿರ್ಬೇಕು ಮೊದಲೆಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಅವನ ಪ್ರೇಯಸಿ, ನಾನು ಮೊದಲೇ ನೀವೇ ಆಯ್ಕೆ ಮಾಡ್ಕೊಂಡು, ಆ ಆಯ್ಕೆಯ ಪರಿಣಾಮ ಏನಾಯ್ತು ಬಿಡಿದ್ರೆ ಮೊದಲೇ ಗೊತ್ತಾಯ್ತು ಇವನೊಬ್ಬ ಬಕರ ಅಂತ. ಮನೆಗೆ ಅದೊಂದು ದಿವಸ ಅವಳು ಕಾಯಿಲೆ ಬಿದ್ದು, ಕಾಯಿಲೆ ಬಿದ್ದಿದ್ದಲ್ಲ, ಕಾಯಿಲೆ ಬಿದ್ದಂತೆ ನಡ್ಸೋದಕ್ಕೆ ಪ್ರಾರಂಭಿಸಿದಳು. ಏನ್ ಹೇಳಿದ್ರು, ಯಾವ ಡಾಕ್ಟರ್ ಹತ್ರ ಹೋದ್ರು ಕಾಯಿಲೆ ವಾಸಿ ಆಗೋದಿಲ್ಲ ಅವಳಿಗೆ. ಆಮೇಲೆ ಅವಳೇ ಒಂದ್ ದಿವಸ ಹೇಳಿದ್ರು, ನಾನು ಡಾಕ್ಟರ್ ಹೋಗಿದ್ದೆ, ಡಾಕ್ಟ್ರು ಒಂದು ಔಷಧ ಹೇಳಿದ್ದಾರೆ, ಅದಕ್ಕೆ ಮನಸ್ಸು ನೀವು ಮಾಡಬೇಕು ಅಂತ ಆತ ಹೇಳಿದ. ಏನು ಅಂದ್ರೆ ಇನ್ನೇನಿಲ್ಲ, ನನ್ನ ಈ ಕಾಯಿಲೆ ವಾಸಿ ಆಗಬೇಕು ಅಂತ ಆದ್ರೆ ನಿಮ್ಮ ತಾಯಿಯ ಹೃದಯವನ್ನ ತಂದು ನನಗೆ ಕೊಡಬೇಕಂತೆ. ಆ ಹೃದಯವನ್ನ ಮುಟ್ಟಿದ ನನಗೆ ಆ ಕಾಯಿಲೆ ವಾಸಿ ಆಗುತ್ತೆ. ಹೃದಯ ತಂದು ಕೊಡಬೇಕು ಅಂದ್ರೆ ಮತ್ತೆ ನಾನು ಬಿಡಿಸ್ಕೊಳ್ಳೋದಿಲ್ಲ. ಏನ್ ಮಾಡಬೇಕು? ಹೆಂಡತಿ ಅಲ್ವಾ ನೋಡಿ, ವಿವೇಕವನ್ನು ಕೊಡುವ ಬದಲು ಅವಳು ಹೇಳಿದ ಮಾತನ್ನ ಪೂರ್ತಿಯಾಗಿ ನಂಬಿದ, ಆ ಕೆಲಸವನ್ನ ಮಾಡಿದ. ಯಾವ ಕೆಲಸ ಅಂತ ಹೇಳಿ ಮತ್ತೆ ನನ್ನ ನಾಲಿಗೆಯನ್ನು ನಾನು ಮನಸ್ಸು ಮಾಡಿಕೊಳ್ಳೋದಕ್ಕೆ ಇಷ್ಟಪಡುವುದಿಲ್ಲ. ಅದಾದ ಮೇಲೆ ಒಂದು ಪರಿಮಾಣದಲ್ಲಿ ತಾಯಿಯ ಹೃದಯವನ್ನು ಇಟ್ಕೊಂಡು ಬಂದ ಹೆಂಡತಿ ಹತ್ರ ಬರಬೇಕು. ಬರುವಾಗ ದಾರಿಯಲ್ಲಿ ಕಾಲು ಎಡವಿ ಬಿದ್ದ. ಬಿದ್ದ ತಕ್ಷಣ ಆ ಹೃದಯ ಮಾತನಾಡಿದ, ಅಯ್ಯೋ ಕಂದ, ಬಿದ್ದು ಅಕಸ್ಮಾತ್ತಾಗಿ ನಾನೇನಾದ್ರು ಸರಿಯಾಗಿದ್ದರೆ ಈ ಸಂದರ್ಭದಲ್ಲಿ ನಿನ್ನ ನೋವಿಗೆ ಸರಿಯಾದ ಉಪಶಮನವನ್ನು ಮಾಡಿ ನಿನಗೆ ನಾನು ಚಿಕಿತ್ಸೆಯನ್ನು ಕೊಡಬಹುದಿಲ್ಲ. ಆದ್ರೆ ನನ್ನ ದುರ್ದೈವ ನೋಡು, ನಾನು ಹೀಗಿದ್ದೇನೆ ಇವಾಗ. ಹಾಗಾಗಿ ನನಗೆ ನಿನಗೆ ಏನೂ ಮಾಡ್ಲಿಕ್ಕಾಗ್ತದೆ ಅಂದಾತ ಹೃದಯ ಅದು ಏನ್ ಮಾಡ್ತಂತೆ, ಕಣ್ಣೀರನ್ನು ಸುರಿಸಿ. ನಿಜವಾಗಿ ಇವನು ಮಾಡಿದಂತಹ ಕಟುಕತನಕ್ಕೆ ಅವಳು ಈ ಮಾತನ್ನು ಹೇಳುವ ಅವಶ್ಯಕತೆ ಇಲ್ಲ. ತಾಯಿಯ ಹೃದಯ ತಾಯಿಯ ಹೃದಯವೇ, ಅದಕ್ಕೆ ಸರಿಸಾಟಿಯಾದದ್ದು ಇನ್ನೊಂದು ಇಲ್ಲ. ಆದ್ದರಿಂದ ತಾಯಿಗೆ ತಾಯಿಯೇ ಸಾಟಿ ಅಷ್ಟೇ ಹೊರತು ಸಹ ಇನ್ನೊಂದು ಜೀವ ಅನ್ನೋದು ಸಾಟಿ ಆಗಲಿಕ್ಕೆ ಸಾಧ್ಯ. ಅಷ್ಟು ಹಿನ್ನೆಲೆಯಲ್ಲಿ
ಮತ್ತೆ ಗರುಡ ಪುರಾಣ ಒಂದು ಮಾತು ಹೇಳ. ಸಾಮಾನ್ಯವಾಗಿ ಆ ಪುರಾಣವನ್ನ ಇಂತಹ ಸಂದರ್ಭದಲ್ಲಿ ಶ್ರವಣ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. 4ನೇ ದಿವಸ ಆದ ಮೇಲೆ 4ನೇ ದಿವಸದಿಂದಲೇ ಆ ಗರುಡ ಪುರಾಣದ ಸಾರ್ವಧಾರ 16 ಅಧ್ಯಾಯಗಳ ಒಂದು ಭಾಗ ಅದನ್ನ ಶ್ರವಣ ಮಾಡುವಂತಹ ಒಂದು ವಿಧಿಯನ್ನ ಶಾಸ್ತ್ರ ಈ ಸಂದರ್ಭದಲ್ಲಿ ವಿಧಿಸಿದೆ. ಕರ್ತೃಗಳಿಗಾಗುತ್ತದೆ. ಬೇರೆ ಉತ್ತರ ಕೇಳಬೇಕು, ಬೇರೆ ಸಂದರ್ಭದಲ್ಲೂ ಕೇಳಬೇಕು, ಆ ಜನ ಕೇಳೋದಿಲ್ಲ. ಯಾಕಂದ್ರೆ ಕೇಳಲಿಕ್ಕೆ ಧೈರ್ಯ ಸಾಕಾಗೋದಿಲ್ಲ. ಅಲ್ಲಿ ಬರುವಂತಹ ವಿಚಾರ ತುಂಬಾ ಕಠೋರವಾದಂತಹದ್ದು. ಅದನ್ನ ಹೇಳ್ತಾ ಓದ್ತಾ ಹೋದಾಗ ಅದಕ್ಕಾಗಲ್ಲ, ಎಷ್ಟು ನನ್ನೇ ವಿಷಯ ಹೇಳ್ತಾ ಇದೆ ಅಂತ ಅನಿಸ್ತದೆ. ಯಾಕಂದ್ರೆ ನಾವೆಲ್ಲರೂ ಸಹ ಅಲ್ಲಿ ಹೇಳಿದಂತಹ ಎಷ್ಟೋ ತಪ್ಪುಗಳನ್ನು ಮಾಡಿಬಿಡ್ತೇವೆ. ಹಾಗಾಗಿ ಅದನ್ನು ಓದುವ ಧೈರ್ಯ ಬರುವುದಿಲ್ಲ. ಹಾಗಾಗಿ ಮುಚ್ಚಿಟ್ಬಿಡ್ತೇವೆ. ಆದ್ರೆ ಈ ಸಂದರ್ಭದಲ್ಲಿ ಆದರೂ ಸಹ ಅದನ್ನು ಕೇಳಬೇಕು ಅಂತ ಶಾಸ್ತ್ರ. ಯಾಕೆಂದ್ರೆ ಮನುಷ್ಯನ ಹೃದಯ ಈ ಸಂದರ್ಭದಲ್ಲಿ, ಅಂದ್ರೆ ತಂದೆ ತಾಯಿಯನ್ನು ಕಳ್ಕೊಂಡಂತಹ ಸಂದರ್ಭದಲ್ಲಿ ಅದು ಒಂದಿಷ್ಟು ಸೂಕ್ಷ್ಮವಾಗಿದೆ. ಈ ಭೌತಿಕ ಪ್ರಪಂಚದ ಕ್ಷಣಿಕತೆಯ ಬಗ್ಗೆ ವಿಚಾರ ಮಾಡ್ತಾರೆ. ಯಾಕಂದ್ರೆ ನಿನ್ನೆ ದಿವಸ ನಮ್ಮ ಅಮ್ಮ ಮಾತಾಡ್ತಾ ಇದ್ರು, ಇವತ್ತು ಕರೆದಾಗ ಓ ಅಂತ ಹೇಳ್ತಾ ಇಲ್ಲ, ಎಲ್ಲೋ. ಹಾಗಿದ್ರೆ ಆ ಓ ಅಂತ ಹೇಳುವಂತಹ ಶಕ್ತಿ ಯಾವುದಿತ್ತು? ನಮ್ಮ ಅಮ್ಮ ಅಂದ್ರೆ ಅವ್ರ ದೇಹವೇ ಅಮ್ಮನ, ಅಥವಾ ಆ ಮಾತನಾಡುವ ಶಕ್ತಿ ಅಮ್ಮನ, ಯಾರು ಅಮ್ಮ? ಹೀಗೆಲ್ಲ ಒಬ್ಬ ವಿಚಾರವಂತನಾದಂತಹ ಮಗ ಅಥವಾ ಮಕ್ಕಳು ವಿಚಾರ ಮಾಡ್ತಾರೆ. ಯಾವಾಗಲೂ ಅಷ್ಟೇ ಒಂದೊಂದು ಸಾವಿನಲ್ಲೂ ಸಹ ನಾವು ಹೆಚ್ಚೆಚ್ಚು ಅಂತರ್ಮುಖರಾಗ್ತಾ ಹೋದಾಗ ನಮ್ಮ ಮನಸ್ಸು ಸೂಕ್ಷ್ಮವಾಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಆದರೂ ಸಹ ಅದನ್ನ ಕೇಳಬೇಕು. ಯಾರಿಗೆ ಇದನ್ನ ಓದಿ ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ವೋ, ಅರ್ಥ ಮಾಡ್ಕೊಂಡು ಜೀರ್ಣ ಮಾಡ್ಕೊಳ್ಳಿಕ್ಕಾಗೋದಿಲ್ವೋ ಅವರನ್ನು ತೀರ್ಮಾನ ಮಾಡಿದ್ರು. ಇದೊಂದು ಅಲಿಖಿತವಾದ ಶಾಸನ. ಬೇರೆ ಸಂದರ್ಭದಲ್ಲಿ ಇದನ್ನು ಓದಲೇಬಾರದು ಅಂತ, ಅದನ್ನು ಓದ್ಬೇಕು ಯಾರೋ ಸಾಯ್ಬೇಕು. ನೋ, ದಟ್ ಇಸ್ ರಾಂಗ್. ನಾನು ವಿವರಣೆ ಕೊಟ್ಟಿದ್ದೇನೆ ಯಾಕೆ. ಬೇರೆ ಸಂದರ್ಭದಲ್ಲೂ ಓದ್ಬೇಕು. ಎಸ್ಪೆಷಲಿ ಯೌವನದಲ್ಲಿ ಅದನ್ನು ಓದಿದ್ರೆ ಇವರು ಮಾಡುವ ಎಷ್ಟೋ ತಪ್ಪುಗಳೆಲ್ಲ ಕಡಿಮೆ ಆಗುತ್ತೆ. ದುರ್ದೈವ ಅಂದ್ರೆ ನಮ್ಮಲ್ಲಿ ವೇದಾಂತ ವಿಚಾರವನ್ನು ಕೇಳಿ ಬರುವವರಿಗೆ ಮಿನಿಮಮ್ 60 ಆಗಿರಬೇಕು. ಅದಕ್ಕೂ ಮೊದಲು ಕೇಳಬಾರ್ದು ಅಂತ ಇವರೇ ಮಾಡ್ಕೊಂಡಿದ್ದಾರೆ ಶಾಸನ. ಇವರು ಹೇಳಬೇಕಿದ್ರು ಹಾಗೆ ಮಾಡ್ತಾರೆ ಬಹಳಷ್ಟು. ಯುವಕರಿಗೆ ಬೇಕಾದದ್ದು ಇಂಥ ವಿಚಾರ. ಯಾರು ತಂದೆ ತಾಯಿಯರು ಇದ್ದಾರೆ, ಆ ತಂದೆ ತಾಯಿಯರು ಜೀವಂತ ಆಗಿರುವಂತಹ ಮಕ್ಕಳು ಇಂಥ ವಿಚಾರವನ್ನು ಹೆಚ್ಚೆಚ್ಚು ಕೇಳಬೇಕು. ಆಗ ಅವರನ್ನು ಚೆನ್ನಾಗಿ ನೋಡಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಆ ಹಿನ್ನೆಲೆಯಲ್ಲಿ ಗರುಡ ಪುರಾಣದ ಸಾರ್ವಧಾರ ಹೇಳುವಂತಹ ಮಾತು, ಮಾತರಂ ಯೇ ಅವಮನ್ಯಂತೆ ಪಿತರಂ ಗುರುಮೇವಚ ಆಚಾರ್ಯಂಚಾತಿ ಪೂಜ್ಯಂಚ ತಸ್ಯಾಂ ಮಜ್ಜಂತಿ ತೇನರ. ತಾಯಿಯನ್ನು, ತಂದೆಯನ್ನು, ಗುರುವನ್ನು, ವಿಶೇಷವಾಗಿ ತಾಯಿಯವರಿಗೆ ಅವಮಾನಿಸುವವರು, ಅವರ ಒಂದೇ ಒಂದು ಅಪೇಕ್ಷೆಯನ್ನು ಸಹ ಈಡೇರಿಸಿರುವಂತಹ ಮಕ್ಕಳು ಕುಂತ್ರೆ ನಿಂತ್ರೆ ನಿನೇಮ ತಮ್ಮ ಸುಮ್ಮಿರಮ್ಮ ಈ ಮಾಡೋರು ಇರ್ತಾರಲ್ಲ, ಅಂತಹ ಮಕ್ಕಳನ್ನ ಹೇಳುತ್ತಾರ. ಇಂಥವರಿಗೆ ಏನು ಅಂತಂದ್ರೆ ತಸ್ಯಾಂ ಮಜ್ಜಂತಿ. ಇಂಥ ಮಕ್ಕಳನ್ನ ಆ ಯಮಪಟ್ಟಣದ ದಾರಿಯಲ್ಲಿ ಸಿಗುವಂತಹ ಒಂದು ನದಿ, ಅದರ ಹೆಸರು ವೈತರಣಿ. ಆ ನದಿಯಲ್ಲಿ ಇವರನ್ನು ಮುಳುಗಿಸ್ತಾರೆ. ವೈತರಣಿ ನದಿ ಹೇಗಿರುತ್ತೆ ಅಂತ ನೀವು ಕೇಳಿದ್ರೆ ನಿಮಗೆ ಅರ್ಥ ಆಗೋದಕ್ಕೆ ಹೇಳ್ತೇನೆ. ಈ ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಿದ್ರೆ ಎಡಗಡೆಗೆ ಒಂದು ಹರಿಯತ್ತಲ್ಲ, ಇದರ 1000 ಪಟ್ಟು ಅಥವಾ 1,00,000 ಪಟ್ಟು ಇರುವಂತ ಅದರನ್ನ ವರ್ಣನೆ ಮಾಡುವುದು ಏನು ಅಂದ್ರೆ ಶತಯೋಜನ ವಿಸ್ತೀರ್ಣ. ಹೆಚ್ಚಿಗೆ ಇಲ್ಲ. ಇಂತಹ ತಪ್ಪನ್ನು ಮಾಡಿದಂತಹ ಮಕ್ಕಳು 1 ಯೋಜನ ಅಂದ್ರೆ 3 ಕಿಲೋಮೀಟರ್, ಶತಯೋಜನ ಅಂದ್ರೆ 300 ಕಿಲೋಮೀಟರ್ ಈ ನದಿಯಲ್ಲಿ ಮುಳುಗಿ ಈ ಕ್ರಾಸಿಂಗ್. ಅದರೊಳಗಡೆ ಏನಿದೆ ಕೇಳಿದ್ರೆ ಪೂಯ, ಶೋಣಿತ, ವಾಹಿನಿ. ಪೂಯ ಅಂದ್ರೆ ಬಸ್, ಕೀವು. ಶೋಣಿತ ಅಂದ್ರೆ ರಕ್ತ. ಅದಾದ್ಮೇಲೆ ಅಸ್ಥಿ, ಕಾಲಿಡೋಣ ಅಂದ್ರೆ ಚುಚ್ಚೋದು, ಮೂಳೆ. ಅದಾದ್ಮೇಲೆ ವೃಂದ ತಟಾದುರ್ಗ, ಮಾಂಸ ಶೋಣಿತ ಕರ್ದಮ. ಅದರ ಜೊತೆಗೆ ಈ ಮಜ್ಜೆ ಮಾಂಸಗಳ ರಾಡಿ, ಮತ್ತೆ ಕ್ರಿಮಿಭಿಹಿ
ಆ ನದಿಯಲ್ಲಿ ನಾನಾ ರೀತಿಯ ಕ್ರಿಮಿಗಳು, ಕೀಟಗಳು, ಸೂಜಿಯ ಮುಖೈ ವಕ್ತ್ರೈ ಸಮಂತಃ, ಸೂಜಿಯಂತಹ ಶಾರ್ಪ್ ಆದಂತಹ ಮುಖದಿಂದ ಇವನನ್ನ ಕಚ್ಚಿ ಕಚ್ಚಿ ತಿನ್ನುವಂತಹ ಕ್ರಿಮಿ ಕೀಟಗಳು, ವಜ್ರದುಂಡೈ, ಕೆಲವು ಆ ಕ್ರಿಮಿಗಳ ಮುಖ ವಜ್ರದಷ್ಟು ಹಾರ್ಡ್, ಅವು ತಾಕಿದ್ರೆ ಸಾಕು ಹೀಗೆ ಅಂತ ಈ ರೀತಿಯಾಗಿ ಸಾಲದ್ದಕ್ಕೆ ಇವನು ಆಗೋದಿಲ್ಲ ಅಂತ ಮೇಲೆ ತಲೆಯನ್ನು ಎತ್ತಿದ್ರೆ ಅಲ್ಲಿ ಮುಳುಗಿದವು. ಮೇಲಿಂದ ವಾಯಸೈಹಿ, ಕಾಗೆಗಳು ಬಂದು ಕೂಗ್ತಾ ಇರ್ತಾರೆ ಇವನಿಗೆ. ಪರಿವಾರಿತ ಆಗತಂ ಪಾಪಿನಂ ದೃಷ್ಟ, ಇಂತಹ ಆ ತಂದೆ ತಾಯಿಯರನ್ನ ಅವಮಾನಿಸಿದಂತಹ ಮಗನನ್ನ ನೋಡಿದಾಗ ಆ ನದಿ ಖುಷಿಯಿಂದ ಮೇಲೆ ಎದ್ದೆದ್ದು ಬಾ ಬಾ ಬಾ, ಯಾಕಂದ್ರೆ ನಿನಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಾನಿಲ್ಲಿದ್ದೇನೆ. ವಥತೆ, ವಥತೆ ಅಂದ್ರೆ ಬಾಯಿಲಿಂಗ್, ಕಡ 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 ಅಂತ ಕುಡಿತಾ ಇದೆ. ಹೀಗೆ ತಾರ್ಕ್ಷ್ಯ ಕಟಾಹರಂತ ಘೃತಂ ಯಥ, ಅದು ಎಷ್ಟು ಕುದಿತಾ ಇರತ್ತೆ ಒಂದು ದೃಷ್ಟಾಂತ ಕೊಡ್ತಾರೆ. ನೀವು ಬೆಣ್ಣೆಯನ್ನು ಕಾಯಿಸೋದಕ್ಕೆ ಒಲೆ ಮೇಲೆ ಇಟ್ಟರೆ ತುಪ್ಪ ಆಗುವುದು ಯಾಕೆ ಕುದಿಯತ್ತಲ್ಲ, ಅದು ಹಾಗೆ ಕುದಿತಾ ಇರುತ್ತೆ ಬಿಸಿ. ಮತ್ತು ಇದ್ರೊಳಗಡೆ ಇರೋದೆಲ್ಲ ಹೇಗಿದೆ ಅಂತ ವರ್ಣನೆ ಮಾಡಿದ್ದೇನೆ. ಈಗ ತಲೆ ಎತ್ತಿದ್ರೆ ಮೇಲಿಂದ ಆ ಕಾಗೆಗಳು ಇಂತಹ ಹಾರಿಬಲ್ಲಾದಂತಹ ಈ ವೈತರಣಿ ನದಿಯನ್ನ ಆತ ದಾಟಿಕೊಂಡು ಹೋಗುವ ಹಾಗೆ ಯಮದೂತರು ಅವನಿಗೆ ಪನಿಷ್ಮೆಂಟ್ ಅನ್ನ ಕೊಡ್ತಾರೆ. ಈ ರೀತಿಯಾಗಿ ಹಾಗೆ ಇದಕ್ಕೇನು ಪರಿಹಾರ ಅದಕ್ಕೆ ಹೇಳಬೇಕು. ಹೇಳ್ತಾರೆ, ಸಾಧ್ಯ ಇದ್ರೆ ನಿನ್ನ ಜೀವನದಲ್ಲಿ ಒಂದಾದ್ರೂ ಒಂದು ಗೋದಾನ ಮಾಡು. ಆ ಗೋದಾನ ಮಾಡುವ ಸಂಕಲ್ಪದಲ್ಲಿ ಇದೇ ಬರುತ್ತೆ. ತಂದೆ ತಾಯಿಯ ಅಪೇಕ್ಷೆ ಪಟ್ಟಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಡು. ಅಷ್ಟೇ ಅಲ್ಲ, ಅವರ ಮರಣೋತ್ಕ್ರಾಂತ ಅಂದ್ರೆ ಉತ್ಕ್ರಮಣವಾಗುವ ಸಂದರ್ಭದಲ್ಲಿ ಗೋದಾನ ಮಾಡಿದ್ರೆ ಅದು ಇನ್ನೂ ಹೆಚ್ಚು ಪ್ರಶಸ್ತ. ಅಂದ್ರೆ ತುಂಬಾ ಅವ್ರು ಇನ್ನೇನು 2-3 ತಾಸುಗಳಲ್ಲೇ ದೇಹ ಬಿಟ್ಬಿಡ್ತಾರೆ. ಅಂತಹ ಸಂದರ್ಭದಲ್ಲಿ ಗೋದಾನ ಮಾಡುವ ಪುಣ್ಯ ಬಂದರೆ ಮಾಡಿಸಿಕೊಂಡ ತಂದೆ ತಾಯಿಯೇ ಅದೃಷ್ಟವಂತರು, ಮಾಡಿದ ಮಕ್ಕಳು ಇನ್ನೂ ಪುಣ್ಯ. ಆದ್ರೆ ನಮಗೆ ಗೊತ್ತಿರೋದಿಲ್ಲ, ಯಾಕೆಂದ್ರೆ ಸಾಯೋದು ನಿಶ್ಚಯ, ಯಾವತ್ತೊಂದು ಗೊತ್ತಿಲ್ಲ. ಅದಕ್ಕೋಸ್ಕರ ಸಾಧ್ಯ ಆದ್ರೆ ನಿನ್ನ ಬದುಕಿನಲ್ಲಿ ಆ ಕೆಲಸವನ್ನೊಮ್ಮೆ ಮಾಡು ಅಂತ ಶಾಸ್ತ್ರ ಹೇಳುತ್ತೆ. ಈ ಎಲ್ಲ ರೀತಿಯಂತಹ ಈ ತಪ್ಪುಗಳನ್ನ ಮಾಡಬಾರದು. ಅಕಸ್ಮಾತ್ ಅಚಾನಕ್ಕಾಗಿ ಗೊತ್ತಿಲ್ಲದೆ ಘಟಿಸಿ ಬಿಟ್ರೆ ಇಂತಹ ಪರಿಹಾರಗಳನ್ನು ಸಹ ಶಾಸ್ತ್ರ ನಮಗೆ ತಿಳಿಸಿಕೊಡುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಈ ತಾಯಿಯೇ ಸಾಟಿ, ತಂದೆಗೆ ತಂದೆಯೇ ಸಾಟಿ. ಕಾರಣ ಇಷ್ಟೇ, ಇವತ್ತು ನಾವು ಏನಾಗಿದ್ದೇವೋ ಇದೆಲ್ಲಕ್ಕೂ ಕಾರಣ ಅವರು. ಒಂದೇ ಮಾತಿನಲ್ಲಿ ಹೇಳ್ಬೋದು. ಹಾಗಾಗಿ ನಮ್ಮ ಬದುಕು, ನಮ್ಮ ಅಂತಸ್ತು, ನಮ್ಮ ಯೋಗ್ಯತೆ, ನಮ್ಮ ಕೀರ್ತಿ, ನಮ್ಮ ಯಶಸ್ಸು, ನಮ್ಮ ಸಂಪತ್ತು ಎಲ್ಲರಿಗೂ ಯಾವುದಿಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ಏನಾಗಿ ಹೇಳಿದ್ರೆ, ಸ್ವತಃ ಭಗವಂತನನ್ನ ನೀನು ನಿನ್ನ ತಾಯಿಯ ರೂಪದಿಂದ ಆರಾಧಿಸು. ಹಾಗಾಗಿ ಸ್ವತಃ ಉಪನಿಷತ್ತು ಹೇಳುತ್ತೆ, ಮಾತೃದೇವೋ ಭವ. ನಾವು ಭಗವಂತನನ್ನ ಹಾಗಾಗಿ ಹೇಳ್ತೇವೆ, ತ್ವಮೇವ ಮಾತಾಚ, ಮೊದಲ ಹೇಳ ತಾಯಿ ನೋಡಿ, ನೀನೇ ಅದೇ ಅಮ್ಮ, ನೆಕ್ಸ್ಟ್ ತ್ವಮೇವ ಪಿತಾ. ಆದ್ದರಿಂದ ಇಂತಹ ಆ ತಾಯಿ ಎನ್ನುವಂತಹ ವಸ್ತು ವ್ಯಕ್ತಿ ಅಲ್ಲ, ಅದು ಸತ್ತ. ಆಕೆಗೆ ಅವಳೇ ಸಾಟಿ ಅಷ್ಟೇ ಹೊರತು ಪ್ರಪಂಚದ ಯಾವ ವಸ್ತುವು ಸಾಟಿ ಅಂತ ಹೇಳ್ತೇವೆ. ಇತ್ತೀಚೆಗೆ ಒಂದು ಘಟನೆ ಆಯಿತು. ಒಬ್ಬರು ಮಗ, ಆ ಮಗನ ವಯಸ್ಸು 10 ಅಥವಾ 70. ಅವರು ಒಂದು ಪುಸ್ತಕ ಬಿಡುಗಡೆಯ ಸಂದರ್ಭದಲ್ಲಿ ಈ ಪುಸ್ತಕವನ್ನು ನನ್ನ ತಾಯಿಯ ಹೆಸರಿನಲ್ಲಿ ನಾನು ಮಾಡಿಸ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ಏನು ಅಂತ ಕೇಳ್ತೇನೆ, ಏನಿಲ್ಲ, ನನಗೆ ತಾಯಿ ಇಲ್ಲ. ಸಂತೋಷ ಕೇಳಿದೆ. ನನ್ನ ತಾಯಿಗೆ ನಾಡಿದ್ದು ಮುಂದಿನ 2 ವಾರ ಆದ್ಮೇಲೆ ಅವರ 98ನೆಯ ಬರ್ತಡೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಅಂತಹ 98 ವರ್ಷದ ತಾಯಿ ನನಗೆ ಇದ್ದಾರೆ ಅಂತ ಹೇಳಿಕೊಳ್ಳುವುದಕ್ಕೆ ನನಗೆ ಅಷ್ಟೇ ಹೆಮ್ಮೆ ಅನಿಸ್ತಾ ಇದೆ. ನಮ್ಮಂತಹ ಅದೃಷ್ಟವಂತ ಮಕ್ಕಳು ಯಾರಿದ್ದಾರೆ? ಇದೇ ಶಬ್ದ ಕೇಳಿದ್ರು ನನ್ನ ಹತ್ರ, ಇಲ್ಲೇ ಜೈಲಿನಲ್ಲಿರುವ ವ್ಯಕ್ತಿ, ಬಹಳ ದೂರ ಅಲ್ಲ.
ಆದ್ದರಿಂದ ನಾನು ನನ್ನ ತಾಯಿಯ ಹೆಸರಿನಲ್ಲಿ ಇದನ್ನ ಮಿನಿಮಮ್ 100 ಜನರಿಗೆ ಕೊಡಬೇಕು ಅಂತ ಹೇಳಿ ಆ 100 ಪುಸ್ತಕಗಳಿಗೆ ಅವರ ತಾಯಿಯ ಹೆಸರನ್ನ ಹಾಕಿಸಿ ಅದನ್ನ ಪರ್ಚೇಸ್ ಮಾಡಿ ಎಲ್ಲರಿಗೂ. ಅಷ್ಟೇ ಅಲ್ಲ, ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಆ ತಾಯಿಯನ್ನು ಕರ್ಕೊಂಡು ಒಂದು ವೀಲ್ ಚೇರ್ ಮೇಲೆ, ಮಗನಿಗೆ ವಯಸ್ಸು 74 ಏನೋ. ಯಾಕೆ ಮಾತನ್ನು ಹೇಳ್ತೇನೆ ಅಂದ್ರೆ, ಪ್ರಪಂಚದಲ್ಲಿ ಎಲ್ಲರೂ ಕೆಟ್ಟವರಲ್ಲ, ಒಳ್ಳೆಯವರು ತುಂಬಾ ಜನ ಇದ್ದಾರೆ. ಹಾಗೆ ಅವರ ಸಂಖ್ಯೆ ಕಡಿಮೆ ಇರುವುದು. ಅಂತಹ ಆ ಗುಂಪಿನಲ್ಲಿ ಬರುವಂತವರು ಪ್ರಾಯಶಃ ನಮ್ಮ ಶ್ರೀಧರ್ ಪ್ರಸಾದ್ ಅವರು, ಅವರ ತಮ್ಮನಾದಂತಹ ಶ್ರೀ ಚಂದ್ರಶೇಖರ್ ಅವರು, ಸೋದರಿಯಾದಂತಹ ಶ್ರೀಮತಿ ಶ್ರೀದೇವಿ ಅವರು ಅವರ ತಾಯಿಯ ಔರ್ಧ್ವ ದೈಹಿಕ ಕ್ರಿಯೆಯನ್ನ ಶಾಸ್ತ್ರೀಯವಾಗಿ ವಿಧಿವತ್ತಾಗಿ ಮಾಡಬೇಕು. ಈ ಸಂದರ್ಭದಲ್ಲಿ ತಾಯಿಯ ಮಹತ್ವನ ನಾವು ತಿಳ್ಕೊಳ್ಬೇಕು, ನಮ್ಮ ಬಂಧು ಬಾಂಧವರಿಗೂ ಸಹ ತಿಳಿಬೇಕು. ಅಕಸ್ಮಾತ್ತಾಗಿ ಒಂದು ಪ್ರೇರಣೆ ಕೊಂಡು ಯಾರಾದರೂ ಮಕ್ಕಳು ಅಚಾನಕ್ಕಾಗಿ ತಪ್ಪು ಹೆಜ್ಜೆ ಇಡುತ್ತಾ ಇದ್ರೆ ಅದನ್ನ ಬಿಟ್ಟು ಸರಿಯಾದ ದಾರಿಗೆ ಬಂದು ತಂದೆ ತಾಯಿಯನ್ನು ನೋಡಿಕೊಡುವಂತ ಆಧಾರನೇ ನಾವು ಮಾಡಿರುವಂತಹ ಈ ಕೆಲಸ ಸಾರ್ಥಕ ಎನ್ನುವಂತಹ ಭಾವನೆಯಿಂದ ಅವರು ಈ ಕೆಲಸವನ್ನ ನಂಬಿಕೊಂಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರ ತಾಯಿಯವರಿಗೆ ಸದ್ಗತಿಯಾಗಲಿ ಅಂತ ನಾನು ಆ ಜಗನ್ಮಾತೆಯಂತಹ ಲಲಿತಾ ಪರಮೇಶ್ವರಲ್ಲಿ ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತೇನೆ. ಅವರು ಏನು ಔರ್ಧ್ವದೈಹಿಕ ಕ್ರಿಯೆಯನ್ನು ಮಾಡಿದ್ದಾರೋ ಆ ಔರ್ಧ್ವದೈಹಿಕ ಕ್ರಿಯೆ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ದೆಹಲಿ ದೀಪ ನ್ಯಾಯದಂತೆ ಅವರಿಗೆ ಸದ್ಗತಿಯನ್ನು ಕೊಡಲಿ, ಅವರಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ನನ್ನ ಆರಾಧನೆಯನ್ನ ಪ್ರಾರ್ಥನೆ ಮಾಡ್ತಾ ಈ ಮಾತು ಅವರಿಗೆ ಅನುಕೂಲಕರವಾಗಿದೆ ಅಂತ ಭಾವಿಸಿ ಅವರಿಗೆ ಸದ್ಗತಿ ಆಗಿದೆ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಅಪೇಕ್ಷೆ ಪಡ್ತೇನೆ. ಎಲ್ಲರಿಗೂ ಸಹ